ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸರ್ ಎಲ್ಲಿಗೆ ಬಂದಿವ್ರಿಗೆ? ನಾವಿಲ್ಲಿ ಉಮ್ರೇಟಿಗೆ ಬಂದಾಗ ಮೊಟ್ಟ ಮೊದಲಿಗೆ ನಾವು ಈ ಮನೆಯೊಳಗೆ ಬಂದು ಇವ್ರ ಮನೆಯೊಳಗೆ ಬಾಡಿಗೆ ಇದ್ವಿ 1992ನೇ ಇಸ್ವಿಯಲ್ಲಿ. ಕರ್ನಾಟಕದಿಂದ ಬಂದು ಸೀದಾ ಈ ಮನೆಗೆ ಬಾಡಿಗೆ ಇದ್ವಿ, ಇವ್ರ ಮನೆಯೊಳಗೆ ಇದ್ವಿ ನಾವು. ಅವ್ರ ನಮ್ಮ ಸ್ವಂತ ಫ್ಯಾಕ್ಟ್ರಿ ಇದ್ದಿಲ್ಲ, ಮನೇನೂ ಇದ್ದಿಲ್ಲ, ಫ್ಯಾಕ್ಟ್ರಿನೂ ಇದ್ದಿದ್ದಿಲ್ಲ. ಇವ್ರ ಮನೆಯಲ್ಲೇ ಇದ್ದು ಇಲ್ಲಿಂದ ನಮ್ಮದು ಜೀವನ ಪ್ರಾರಂಭ. ಯಾವ ಊಳಿ ಅಂತಾರೆ ಬಾರಿ ಇದು ಸಂತರಾಮ್ ಗುಡಿ, ಸಂತರಾಮ್ ದೇವಸ್ಥಾನ ಹತ್ರ ಲಾಲ್ ದರ್ವಾಜ ಅಂತೇಳಿ ಸಂತರಾಮ್ ಮಂದಿರ ಹತ್ರ. ಲಾಲ್ ದರ್ವಾಜ. ಲಾಲ್ ದರ್ವಾಜ ಉಮರೇಟ. ಓಕೆ. ಈಗ ಆ ಮನೆ ತೋರಿಸ್ತಾ ಬನ್ನಿ. ಬಹಳ ಹಳೆ ಮನೆ ಕಾಣ್ತಾ. ಬಹಳ ಹಳೆ ಮನೆ. ಇದು ಮೊದಲಿನ ಬಾರಿ ಮ್ಯಾಲೆ ಇದ್ರಿ. ಓಕೆ. ಈ ಮರ ಮೋಸ್ಟ್ಲಿ ಇದ್ರ ವಯಸ್ಸು ಹೇಳ್ದಂಗೆ ಆಗ್ತದೆ. ನಮ್ಗಿಂತ ಮೊದಲೇ ಇತ್ತು. ಸುಮಾರು 50-60 ವರ್ಷದಿಂದ ಇದ್ದಿದ್ದಿದೆ. ಮೊದಲೆಲ್ಲ ನಳ ಇದ್ದಿಲ್ಲ, ನೀರಿದ್ದಿಲ್ಲ. ಇಲ್ಲೇ ಬಾವಿ ಇದೆ. ಬಾವಿ ಇಲ್ಲಿಂದ ನೀರು ಜಗ್ಗಬೇಕು, ಇಲ್ಲಿಂದ ತೆಗಿಬೇಕು. ಈಗಲೂ ಐತೆ. ಮೇಲೆ ಸ್ಲ್ಯಾಬ್ ಮಾಡಿ ಇದು ಮಾಡಿದ್ವಿ. ನೋಡಿ ಸರ್, ಬಾವಿ ಇರ್ತದೆ. ಆ ಬಂದಾಗ ಇಲ್ಲಿ ಸಣ್ಣ ಮಕ್ಕಳು ಇದ್ದಲ್ಲ, ತೊಂದರೆ ಆಗ್ತದೆ ಅಂತಂದು ಮದುವೆ ಸಳಿ ಹಾಕಿ ಸ್ಲ್ಯಾಬ್ ಮಾಡಿ ಮೋಟ್ರ್ ಗಿಟ್ರ್ ಕುಂಡಿಸಿದ್ವಿ. ಇಲ್ಲಿ ನಾವಿಲ್ಲಿ ಮೇಲ್ಗಡೆ ಇರ್ತೀವಿ ಬಾಡಿಗೆ. ನೀವು ಇರ್ತಾ ಇದ್ದಿದ್ದು ಈ ಮನೆ? ಇದು ಅವರು ಮಾಲಕರ ಮನೆದು. ಅದ್ಭುತ. ಅಂದ್ರೆ ಇಲ್ಲಿ ಇದು ನಿಮ್ದು ದೊಡ್ಡದೈತೆ ಅದು ಮನೆ? ದೊಡ್ಡದೇ ಒಳಗಡೆ. ಈಗ ಯಾರು ಇರಂಗಿಲ್ಲಲ್ಲ, ನಾವು ಮಲ್ಯ ಸ್ವಂತ ಮಾಡ್ಕೊಂಡು ಬಿಟ್ರು ಅವ್ರಿಗೆ. ಬನ್ನಿ ಒಳಗೆ. ಬನ್ನಿ. ಜಮೀನ. नमस्ते, कैसे हैं आप? आप लोग पार्टी के गाँव का है? हाँ, बेंगलुरु ಮೇಡಮ್. ನಮ್ಮ ಮಗಳು ಇವ್ರ ಮನ್ಯಾಗ ಇಲ್ಲೇ ರೀ, ಸಣ್ಣಕ್ಕಿದ್ದಾಗನ ಇಲ್ಲೇ ಹುಟ್ಟಿ ಇಲ್ಲೇ ದೊಡ್ಡಕ್ಕೆ ಇಲ್ಲೇ ಈಕಿನ ಒಂಥರ ಮಗಳ ತಂಗ. 7 महीने की थी. 7 महीने की थी. 7 साल का हो गई इधर. ಇವರು ವರ್ಷಾಬೇನ್ ಮೆಹ್ತಾ ಅಂತ. ಉಮ್ರೇಟಲ್ಲಿ ಇವ್ರದ್ದು ಹಳೆ ಮನೆ ಇದೆ. ಒಂದು 150 ವರ್ಷ 200 ವರ್ಷ ಹಳೆದು ಇದು ಮನೆ. 200 ವರ್ಷದ್ದು? ಹಾ, ಅವ್ರ ತಾತ ಕಟ್ಸಿದ್ದು ಮನೆ ಇದು. ಓಕೆ. ಹೇಳ್ರಿ ನಿಮ್ಮ ಸಂಬಂಧ ಇವ್ರ ಸಂಬಂಧ ಹೇಗೆ? ನಾವು ಇವ್ರ ಮನೆಯಲ್ಲೇ ಬಾಡಿಗೆ ಇರ್ತಿದ್ವಿ. ಆದ್ರೆ ನಾನು ಒಂದು 3-5 ಮಂತ್ಸಿಂದ ಇವ್ರ ಮನೆಯಲ್ಲೇ ಇದ್ದೇನೆ. ಸೊ ನಾನು ಇವ್ರಿಗೆ ಮಗಳ ಥರ. ಓಕೆ. ನೀವು 5 ತಿಂಗಳು ಪಾಪು ಇದೆ. ಇವ್ರ ಎಷ್ಟು ವರ್ಷದವರೆಗೆ ಇದ್ರಿ? ಒಂದು 5-8 ಇಯರ್ಸ್ ತನಕ ಇದ್ದೆ. 8 ಇಯರ್ಸ್ ಇದ್ರಿ. ಮತ್ತೆ ಹೋಗೋದು ಬರೋದು ನನ್ನ ಮಗಳ ತರಾನೇ ಇಟ್ಕೊಂಡಿದ್ದಾರೆ ಅವರು. ಹೌದಾ? ಈಗಲೂ ಹಾಗೆ ಇದ್ದೀರಿ? ಈಗನೂ ಹಾಗೆ. ಬಾತ್ ಕರೋ ಅಮ್ಮ. क्या बात बोलूं, क्या जवाब? ಇವರು ಅಕ್ಕ ಅಂತ, ಇವರಿಬ್ರು ತಮ್ಮರಿದ್ರು. तो नहीं कसम करता ना कसम नहीं कसम नहीं कर नाम नहीं એટલે. ಆಕ್ಚುಲಿ ಇವ್ರ ಕತೆ ಏನು ನೀವು ಹೇಳ್ರಿ? ಇವರು 6 ಜನ. ಇಬ್ರು ಅಣ್ಣ ಮತ್ತೆ ಅಕ್ಕ ಮದುವೆ ಆಗಿದ್ದಾರೆ. ಒಬ್ರು ತಂಗಿ ಮದುವೆ ಆಗಿದ್ದಾರೆ. ಇವ್ರು ಮದುವೆ ಆಗಿಲ್ಲ. ಇವ್ರು ಇಬ್ರು ತಮ್ಮರು ಮದುವೆ ಆಗಿದ್ದಿಲ್ಲ. ಅಂದ್ರೆ ಅವ್ರ ತಂದೆ ತಾಯಿನೂ ತೀರ್ಕೊಂಡಿದ್ರು. ಆಮೇಲೆ ಅವ್ರ ಮನೆಯಲ್ಲೇ ಜವಾಬ್ದಾರಿ ಇತ್ತು. ಈಗ ಅವ್ರು ಮದುವೆ ಮಾಡ್ಕೊಂಡ್ರೆ ಅವ್ರ ತಮ್ಮರ್ದು ಮದುವೆ ಉಳ್ಕೊಂತ, ಅಂದ್ರೆ ಅವ್ರದ್ದೇನು ಅಂತ ಅವ್ರು ಮಾಡ್ಕೊಲಿಲ್ಲ. 3 भाई 3 बहन है. 4 ऑफ हो गया. बड़ा बहन, बड़ा भाई, छोटा भाई 2. ಮತ್ ತಮ್ಮರೇ ನಾವು ಮದುವೆ ಮಾಡ್ಕೊಂಡ್ರೆ ಇವ್ರದ್ದೇನು ಅಂತಂದು ಅವ್ರು ಮಾಡ್ಕೊಲಿಲ್ಲ. 3 ಜನ ಮದುವೆ ಆಗಿರ್ಲಿಲ್ಲ. ಅವ್ರ ತಮ್ಮರಿಬ್ರು ತೀರ್ಕೊಂಡಿದ್ದಾರೆ. ಇವಾಗ 1-2 ವರ್ಷ ಆಯ್ತು ಒಬ್ರು ತೀರ್ಕೊಂಡು. ಇವಾಗ ಒಬ್ರೇ ಇರ್ತಾರೆ ಅವರು. ಸಿಂಗಲ್ ಆಗಿ ಅವ್ರಿಗೋಸ್ಕರ ತ್ಯಾಗ ಮಾಡ್ಬಿಟ್ಟಿದ್ದಾರೆ. ಹೌದು, ಅವ್ರು ಇವ್ರಿಗೆ ಮಾಡಿದ್ದಾರೆ, ಇವ್ರು ಅವ್ರಿಗೆ ಮಾಡಿದ್ದಾರೆ. ಏನು ಅದ್ಭುತ ಅಲ್ಲ? ಏನ್ರಿ ಈಗಲೂ ಇಂಥ ಜನ ಸಿಗ್ತಾರೆ ಅಂತ ಅನ್ನೋದು ಕಷ್ಟ ಅಲ್ಲ? ಓಕೆ. ಮನೆ ತೋರಿಸ್ಬಿಡ್ತೀರಾ ನೀವು? ಆಮೇಲೆ ಮೇಡಮ್ ಹತ್ರ ಮಾತಾಡೋಣಲ್ಲ. ನೀವು ಓಡಾಡಿದ ಮನೆ ಇದೆಯಲ್ಲ? ಹೌದೌದು. ಓಕೆ. ಇದು ವರಾಂಡಾ? ಹೌದು. ओके बन बताइए दीदी अपने घर बताइए. हमारे मम्मी पापा छे. मम्मी पापा और इवरिब्रु. ये बड़ा भाई आपका? हाँ, ये 2 छोटा भाई. ये बड़ा भाई, बड़ी बहन, बड़ी सिस्टर है. हाँ 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 हाँ. ये चेन्नई में रहती. चेन्नई मದುವೆ ಮಾಡಿಕೊಟ್ಟಿದ್ರು. हाँ. ओके. ಈಗ ಇರೋದು ಇವರೊಬ್ಬರೇ ಇಲ್ಲಿ ಒಬ್ಬರೇ ಇರೋದು. ಪಾನಿ ದೂಸೆ ಸುಟ್ಟಿ ಹೋಗೋದು ಬರೋದು ಮಾಡ್ತೀವಿ.
ಇದು ದೇವಸ್ಥಾನ ಎಲ್ಲ ಹಳೇದು ಇವ್ರ ಮನೇಲಿ ಒಂದು 100-200 ವರ್ಷದ್ದೆಲ್ಲ ಇದು ಎಲ್ಲ ಮನೆ ಸ್ವಲ್ಪ ರೆನೋವೇಷನ್ ಮಾಡಿದ್ದಾರೆ. ಇದು ಕಿಚನ್ ಅದು. ಹಾಂ, पानी भरने वाला ಹಾಂ ಕಿಚನ್ ಇದು. ಓಕೆ. ಹಾಂ ಹಾಂ ಹಾಂ. ಏನು ಅಡುಗೆ ಮಾಡಿ ಕೊಡೋರು ನಿಮ್ಗೆ ಇವರು? ನಿಮ್ಗೆ ಎಲ್ಲ ನನಗೆ ಇವ್ರ ಕೈಯಂದು ಊಟ ಅಂದ್ರೆ ಭಾಳ ಇಷ್ಟ. ಹಾಂ ಗುಜರಾತಿ ಅಡಿಗೆ ಮಾಡ್ತಾರೆ ಅವರು. ಹಾಂ ಆದ್ರೆ ನಾನು ಚೆನ್ನಾಗಿರ್ತ ಇವ್ರ ಮನೆಯಲ್ಲೇ ಬೆಳೆದಿದ್ದೇನೆ. ಸೊ ಅವ್ರದ್ದು ಊಟನೇ ನನಗೆ ಇಷ್ಟ. ನನಗೆ ಕರ್ನಾಟಕಕ್ಕಿಂತ ಗುಜರಾತಿ ಊಟನೇ ಇಷ್ಟ. ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಲ್ಲ ಹಳೆ ಒಂದೊಂದು ಏನಾದ್ರು ಅವಾಗಿನ ಕಾಲದ್ದು ಎಲ್ಲ ಮನೆ ನೋಡ್ಕೊಂಡು ಅವರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. 200 ವರ್ಷದ ಮನೆ ಎಲ್ಲ. ಅಲ್ಲ ನೋಡ್ರಿ, ಇನ್ನೂ ಚೆನ್ನಾಗಿದೆ. ನಿಮ್ಮ ಮನೆಯೇ ಒಂದು ಕಥೆ ಹೇಳುತ್ತೆ ಅಲ್ವಾ? ಹಾಂ ಸೂಪರ್. ಅಂದ್ರೆ ಅವಾಗೆಲ್ಲ ತುಂಬಿದ ಮನೆಗೆ ಅವಾಗೆಲ್ಲ ಇದ್ರಲ್ಲ ಈ ಮನೆಗೆ. थोड़ा पी होता जमीन आया ನಾವ್ ಇರ್ಬೇಕಾದ್ರೆ ಇವ್ರ ಅಕ್ಕ ಇವ್ರಿಬ್ರು ತಮ್ಮರಿದ್ರು. ಇದ್ರು. ಅದಕ್ಕಿಂತ ಮೊದ್ಲು ಇವರೆಲ್ಲ ಫುಲ್ ತುಂಬಿದ ಮನೆ ಇದೆಲ್ಲ. ಮತ್ತೆ ಅವರು ತುಂಬಾ ಹಚ್ಕೊಂಡಿದ್ರು. ನಮ್ಮ ಅಕ್ಕ ಅಂತಂದು ಎಲ್ಲ ನೋಡ್ಕೊಂತಿದ್ರು. ಅವ್ರು ಇಬ್ರು ತಮ್ಮರಿದ್ರಲ್ಲ, ಅವ್ರಿಗೂ ನನ್ನ ಮಗಳ ತರನೇ ಇದ್ದೆ. ಓಕೆ. ಇವರು ಬರೋಡ ಗಾಯಕ್ವಾಡದೊಳು ದಿವಾನ್ ಇದ್ರಲ್ಲ ಇವರು. ಇದು ಇವ್ರ ತಾತ ರಾಜ್ಪಿಪಳ ಅಂತಂದು ಬರುತ್ತೆ ಇದ್ರ ಹತ್ರ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆ ಅಲ್ಲ, ಆ ಕಡೆ ಬರುತ್ತೆ. ಅಲ್ಲಿಗೆ ಅವ್ರ ಅಜ್ಜ ದಿವಾನ್ ಇದ್ರು. ದಿವಾನ್ ಇದ್ರು. पापा का पापा ಅಜ್ಜ. ಅದಕ್ಕೆ ಹವೇಲಿ ಕಟ್ಟಿದ್ದಾರೆ ಅವರು. मेरे पापा ने तो बड़ोड़ा अभ्यास किया था. गायकवाड़ स्कूल से ना, गायकवाड़ सरकार स्कूल बनेला. आपने क्या पढ़ाया था माँ? हमने क्या पढ़ाया? ಸುಬಣಿ ग्रेजुएट ग्रेजुएट क्या? बीए BA ಮಾಡಿದ್ದಾರೆ. ओके. हाँ हाँ हाँ. किधर पढ़ाते हैं? यहाँ पे ओके. हाँ. ओ ಏನೋ ಮಾಡಕ್ಕೆ ಇಟ್ಟಿದ್ದೀರಿ? हाँ. चाय का पानी ಟೀ ಚಾ ಮಾಡಕ್ಕೆ ಅಂತ ಇಟ್ಟಿದ್ದಾರೆ. नहीं खाना हो गया. अभी तो आधा पिया. सब चाय पीते के कॉफी पीते? नहीं पढ़ा नहीं. ಚಾಯ್. ಓಕೆ. ಬನ್ನಿ ಹಂಗಾರೆ ಉಳಿದಿಷ್ಟು ಮನೆ ನೋಡ್ಬಿಡ. ಇನ್ನಕ್ಕಂದ್ರೆ ಇದು ಮೊದಲಿನ ಕಾಲದ ನೀರು ಕಾಸುವಂತ ಬಿಸಿನೀರು ಕಾಸುವಂತ ಇದು ಹಿತ್ತಾಳೆದು. ಹಾಂ, ಅವಾಗಿಂದು. ಹಾಂ, ಅನಂತರ ಇದು ಇದರೊಳಗೆಲ್ಲ ನೀವು ಕಾಳು ಗೋಧಿ ಗಿದಿ ಇದರೊಳಗೆಲ್ಲ ಸ್ಟೋರ್ ಮಾಡ್ತೀರಿ. ಮಣ್ಣಿಂದ ಇದು ಇದೆಲ್ಲ. ಏನಿದೆ ಇಲ್ಲ. अभी तो 40 फीट का ऊपर का होता है. ಇಷ್ಟು ದೊಡ್ಡದು ಇರ್ತಿತ್ತು. ಹಾಂ, ಮೊದಲು रूम बनने से पहले ये रख लेते. नीचे होल होता है. होल जरूर हो तो खोल देने का, जरूरत बाद चिपका देने का. ನೀವು नम्मಲ್ಲಿ खेत का अनाज आते हैं इतना. बहुत पहले का लोग को खेत, ब्राह्मण लोगों का खेत बहुत था. अभी इंदिरा का कायदा में वो सब चले गए. ಟೆನೆನ್ಸಿ ಅವ್ರಿಗೆ ಮೈ ಹಾಕಿ. हाँ 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 हाँ. कितने थे माँ? कितने थे? हमारा हाँ. हमारा गांव तक 7 गांव इतना था. 7 गांव. सभी चले गए? हाँ, सब चले. ये तो सरकार का कायदा हुआ नहीं ऐसा. हाँ हाँ हम लोग तो खेत करते नहीं, हाँ. दूसरे लोग करते. जिसका खेत करते उसका खेत ऐसा ओके. कायदा. इंदिरा गांधी. इंदिरा सरकार ने वह कायदा निकाला था ना, हाँ. इसमें चले गए. ಓಕೆ. ಅವರು ನಾವು ಇಲ್ಲಿ ಗುಜರಾತಿಗೆ ಬಂದ ಮೇಲೆ ನಮಗೆ ಏನು ಗೊತ್ತಿದ್ದಿಲ್ಲ, ಭಾಷೆ ಬರ್ತಿದ್ದಿಲ್ಲ. ಗೌರ್ಮೆಂಟ್ ಸದ್ ಯಾವುದು ನಮಗೇನು ಗೊತ್ತಿದ್ದಿಲ್ಲ. ಯಾವ ಥರ ನಾವು ಸೆಲ್ ಟ್ಯಾಕ್ಸ್ ನಂಬರ್, ಇನ್ಕಮ್ ಟ್ಯಾಕ್ಸ್ ನಂಬರ್ ತೊಗೋಬೇಕಂತೇಳಿ ಇವರು ತಮ್ಮರೆಲ್ಲ ಅವರೇ ನಮಗೆ ಅಕೌಂಟೆಂಟ್ ಬರ್ತಿದ್ರು. ಅವರೆಲ್ಲ ಮಾಸ್ಟರ್ ಮೈಂಡ್ ಅವ್ರದ್ದು. ಅವರೆಲ್ಲ ನಮಗೆ ಬರೆದು ಇದನ್ನು ಮಾಡಿಸಿ ಹೇಳಿ ಈ ಥರ ನೀವು ಮಾಡಿದ ಗುಜರಾತಿ ಲ್ಯಾಂಗ್ವೇಜ್ ನಮ್ಗೆ ಬರ್ತಿದ್ದಿಲ್ಲಲ್ಲ. ಟೋಟಲ್ ಅವರು ನಮ್ಮ ಜೀವನ ಹಿಡ್ಕೊಂಡು ಎಲ್ಲ ಮಟ್ಟನೂ ನಮ್ಗೆ ಅವ್ರು ಇದನ್ನು ಮಾಡಿದ್ರು, ಸಹಾಯ ಮಾಡಿದರು. ನಮಗೆಲ್ಲದಕ್ಕೂ ದಾರಿ ತೋರಿಸಿ ಈ ಫ್ಯಾಕ್ಟ್ರಿ ಕಟ್ಟಿದ್ರಲ್ಲ, ಈ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಕೆಳಗಡೆ ಬುನಾದಿಂದ ಹಿಡ್ಕೊಂಡು ಮೇಲೆ ಕಟ್ಟೋ ತನಕ ಇವ್ರದ್ದು ಅತುಲ್ ಮೆಹ್ತಾ ಅಂತೇಳಿ ಅಲ್ಲಿದ್ದಾರೆ ಫೋಟೋದಲ್ಲಿ. ಅಲ್ಲಿ ಇದ್ದಾರೆ ನೋಡ್ರಿ ಇವರು. ಇವ್ರು ಹಾಂ बीएससी फर्स्ट क्लास इंजीनियर था. बीएससी. हाँ, बीएससी फर्स्ट क्लास. ಅವ್ರ इंजीनियर में एडमिशन लेने का था, नहीं हुआ. ಎಲ್ಲ ಇದ್ರೊಳಗೂ ನಮಗೆಲ್ಲ ಮೇಲೆ ಎತ್ತಿ ಕೈ ಹಿಡಿದ್ರಂದ್ರೆ ಅವರು. ಇಲ್ಲಿ ಯಾರು ಜನ ನಮಗೆ ಏನಾದ್ರು ಸ್ವಲ್ಪ ಏನಾದ್ರು ಬಂದರೆ ಏನೋ ತೊಂದರೆ ಆದರೆ ಅದೆಲ್ಲ ಅವ್ರು ಇದು ಮಾಡಿ ಕಟ್ಟಿಸಿ ನಮ್ಗೆ ಇದು ಮಾಡಿಕೊಂಡು ನಮಗೆ ಭಾಳಷ್ಟು ಅವ್ರು ಇದು ಮಾಡಿದ್ರೆ ಅವರಿಂದ ನಾವು ಮುಂದೆ ಸ್ಟೆಪ್ ಬೈ ಸ್ಟೆಪ್ ಇದಾಕೊಂತ. ಎಷ್ಟು ವರ್ಷ ಐತಿ ಒಟ್ಟಿಗೆ? ನಾವು ಸುಮಾರು 8-10 ವರ್ಷ ಇದ್ವಿ ಇಲ್ಲಿ.
ಆಮೇಲೆ ಅಲ್ಲಿಗೆ ಹೋಗಿದ್ನಿ. ಆಮೇಲೆ ಫ್ಯಾಕ್ಟ್ರಿ ಮನೆಯೆಲ್ಲ ಆದಮೇಲೆ ನಾವು ಮತ್ತೆ ಅಲ್ಲಿ ಫ್ಯಾಕ್ಟ್ರಿ ಮನೆಯಲ್ಲೆಲ್ಲ ನೋಡ್ಕೋಬೇಕಲ್ಲ, ಜಾಸ್ತಿ ಲೇಬರ್ ಆದರು, ಫ್ಯಾಕ್ಟ್ರಿ ಮಟೀರಿಯಲ್ಸ್ ಎಲ್ಲ ನೋಡ್ಲಿಕ್ಕೆ ಅಂತ ನಾವು ಅಲ್ಲಿಗೆ ಹೋದ್ವಿ. ಮದುವೆ ಆದ್ಮೇಲೆ ಇಲ್ಲಿ ಬಂದಿದ್ದ ಈ ಮನೆಗೆ? ನಾವು ಮದುವೆ ಆದಮೇಲೆ ಮಗಳು ಹುಟ್ಟಿದ ಮೇಲೆ ಒಂದು 5 ತಿಂಗಳ ಕರ್ಕೊಂಡು ಬಂದಿದ್ದೆ ಅವಾಗ. ಹಾಂ, ಮತ್ತೇನಿದೆ? ಇವರೆಲ್ಲ ಊರಿಗೆ ಬಂದಿದ್ರಿ, ಧರ್ಮಸ್ಥಳಕ್ಕೆಲ್ಲ ಕಳ್ಸ್ಕೊಂಡು ಎಲ್ಲ ತೋರ್ಸ್ಕೊಂಡು ಬಂದೆ ಇವರಿಗೆ. ಹೌದಾ? ಹರ್ಲಾಪುರದಲ್ಲಿ ಬಂದಿದ್ರಿ, ಬಂದಿದ್ರಿ ಇವೆರಡು ಮಂದಿ ಇಲ್ಲೊಂದು ರೂಮ್ ಇದೆ. ಹಾಂ, ಸೂಪರ್. ಬಂದಿದ್ರು ಹರ್ಲಾಪುರಕ್ಕೆ ಬಂದು 2 ದಿವಸ 3 ದಿವಸ ಇದ್ರಿ. ಓಕೆ, ಪರವಾಗಿಲ್ಲ, ದೊಡ್ಡ ಸಾಹಸ ಅನ್ಸುತ್ತೆ. ಇದೇನು ಮನೆ? ಇದೊಂದು ರೂಮ್ ಇದೆ ರೀ. ಇದೆಲ್ಲ ಸಾಗವಾನಿ ಕಟ್ಟಿಗೆ ಮಂದಿರ ಎಲ್ಲ ಹಿಂದಿನ ಕಾಲ ಸಾಗವಾನಿ ಕಟ್ಟಿಗೆ? ಎಲ್ಲ ಸಾಗವಾನಿ ಕಟ್ಟಿಗೆ, ಇವೆಲ್ಲ ಏನಿದೆ ಅಲ್ರಿ ಇವೆಲ್ಲ ಸಾಗವಾನಿ ಕಟ್ಟಿಗೆ. ಇದ್ರ ಮೇಲೆ ಹಾಕ್ತಿದ್ವಿ. ಇವೆಲ್ಲ ಎಷ್ಟು ದೊಡ್ಡ ದೊಡ್ಡ ಕಟ್ಟಿಗೆ ಅವ. ಕಲಿ ನೋಡ್ರಿ ಸರ್. मुट्ठी से वो चौपट ಹಾಂ, 4 से ಇದು ಎಂತ ಭಾರ ಕಿಲಿಕಾಯಿ ನೋಡ್ರಿ, ಮದ್ದಿನ ಕಿಲಿಕಾಯಿ. ಹಾಂ, ಕಿಲಿಕಾಯಿ ಇದು ಹಿಂಗೆ ಸರ್ಸಿ ಹಿಂಗೆ ಹಾಕ್ಬಿಟ್ರೆ ಲಾಕ್ ಇದು, ರಾಜರು ಮಹಾರಾಜ ಲಾಕ್ ಹ್ಞೂ. ಈ ಕಿಲಿಕಾಯಿ ಇದು ಟೈಪ್ ಕಿಲಿಕಾಯಿ ಇದು. ಹಿಂಗೆ ಸಿಗಿಸಿ ಇರ್ತದೆ ಇದು, ಇದ್ರ ಕೈ ಇದೆ ಅದು. ಓಕೆ, ಅದೇ ಸರ್. ಕ್ಲೀನ್ ನೋಡ್ರಿ ಮೊದ್ಲು ಹೆಂಗೆ ಮಾಡಿದ್ರು ಅವು. बोलवान चालू रखो. बोले से तो समझो क्या है ना चाकी करके चाकी जो हां चाकी देते तना नहीं. हां, बराबर ना 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 गुजरात टी फेमस है ना? हाँ, ओके, हाँ, फेमस ओके, टी फेमस टी फेमस है क्या फेमस? दीदी वो पूछे कि जो आखू भरेलू घर હતું हिंदी में कहना, सब भरा हुआ घर था, तो अभी अकेला रहना अभी धीरे धीरे कोई मैं भी शादी करके चली गई, तो आपको कैसा लगता है? कैसा लगता है पूछने का? सोच लो कैसा लगता होगा, आप खुद सोच लो ना कैसा लगता होगा. हम तो इतना डर हवा इधर से ये रूम में नहीं जाते, अकेले रहते हैं ना. तो 7-12 लोग घर पे थे, एक के पप्पा गया, वो भाई गया, तो इधर फर्क तो होता है. ठीक, बोलने से क्या होता है, तो किसी को बोलने से क्या मतलब होता है. ये चली गई तो बहुत होता हमें तकलीफ. ಸರ್, ಮೂಲದಿಂದ ಹೋಗೋಣ. ಯಾಕಂದರೆ ನಾವು ಇಷ್ಟೊತ್ತು ಇವ್ರದ್ದು ಕತೆ ಹೇಳಿದ್ದೀವಿ, ಫ್ಯಾಕ್ಟ್ರಿ ತೋರಿಸಿದ್ದೀವಿ, ಮಷಿನ್ಗಳು ತೋರಿಸಿದ್ದೀವಿ, ನಿಮ್ಮ ವ್ಯಾಪಾರ ತೋರಿಸಿದ್ದೀವಿ, ಎಲ್ಲವನ್ನೂ ತೋರಿಸಿದ್ದೀವಿ. ಬಟ್ ಒಂದು ಹುಡುಗ ಒಂದು ಊರನ್ನು, ಒಂದು ಭಾಷೆಯನ್ನು, ಅಪ್ಪ ಅವನ್ನ, ಗೆಳೆಯರನ್ನ, ಆಡಿ ಅಂಗಳನ್ನ ಬಿಟ್ಟು ಬರೋದು ಭಾಳ ಕಷ್ಟ. ಅಂಥ ಊರನ್ನ ನೀವು ಯಾವಾಗ ಬಿಟ್ರಿ? ಯಾಕೆ ಇಲ್ಲಿ ಬರಬೇಕಾದ ಪ್ರಸಂಗ ಬಂತು ಅಂತ? ನಾನು 1987ಕ್ಕೆ ಗುಜರಾತಿಗೆ ಬಂದೆ. ಅದಕ್ಕಿಂತ ಮೊದಲು ಸರ್? ಅದಕ್ಕಿಂತ ಮೊದಲು ನಾನು ಒಂದು TCH ಮುಗಿದ ಮೇಲೆ ನನಗೆ ಯಾವುದು ನೌಕರಿ ಸಿಗಲಿಲ್ಲ. TCHಕ್ಕಿಂತ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಒಟ್ಟು ಎಷ್ಟು ಜನ ಮಕ್ಕಳು ನೀವು? ನಾವು ಇಬ್ಬರೇ ಗಂಡು ಮಕ್ಕಳು, ಒಬ್ಬರು ತಂಗಿ. ನಮ್ಮದು ಎಜುಕೇಷನ್ ಪ್ರೈಮರಿ ಸ್ಕೂಲ್ ಎಜುಕೇಷನ್ ಆಗಿದ್ದು ಒಂದು ಕುಮಟಾದಲ್ಲಿ, ಕಾರವಾರ ಜಿಲ್ಲೆ ಒಳಗೆ. ನಮ್ಮ ಚಿಕ್ಕಪ್ಪ ಇದರಲ್ಲಿ, ಅವ್ರ ಹತ್ರ ನಾನು. ಅಪ್ಪ ಅಮ್ಮಂದು ಯಾವ ಊರು? ಅವ್ರದ್ದು ಇಲ್ಲಿ ಹರ್ಲಾಪುರ, ನಮ್ಮದು ಹರ್ಲಾಪುರ, ಧಾರವಾಡ ಜಿಲ್ಲೆ ಕುಂದೂರು ತಾಲೂಕು ಹರ್ಲಾಪುರ ನಮ್ಮದು. ಅಲ್ಲಿಂದ ನಾನು ನಮ್ಮ ಚಿಕ್ಕಪ್ಪರ ಹತ್ರ ನಾನು ಅಲ್ಲೇ ಸ್ಕೂಲ್ ಕಲಿಕ್ಕೆ ನಮ್ಮ ಅಜ್ಜ ನಮ್ಮನ್ನು ಸೇರಿಸಿದ್ರು. ಯಾಕೆ ಅಲ್ಲಿಗೆ ಹೋದ್ರಿ? ನಿಮ್ಮೂರಲ್ಲಿ ಸಾಧ್ಯತೆಗಳು ಅಂದರೆ ನಮ್ಮ ಹಳ್ಳಿ ಊರು, ನಮ್ಮ ಮನೆಯೊಳಗೆ ನಮ್ಮಪ್ಪ ಅವ್ರಲ್ಲಿ 8 ಮಂದಿ, ಎಲ್ಲ ಮಕ್ಕಳಿಗೆ ಮೊಮ್ಮಕ್ಕಳು ಶಾಲೆ ಕಲಿಸಕ್ಕೆ ಆವಾಗ ಬಡತನ ಪರಿಸ್ಥಿತಿ ಆಗ್ತಿರಲಿಲ್ಲ. ಎಲ್ಲರೂ ಕೂಲಿ ಮಾಡ್ತಿದ್ರು, ನಮ್ಮ ತಂದೆಯವರು, ನಮ್ಮ ಅಜ್ಜರು, ನಮ್ಮ ತಾಯರೆಲ್ಲರು. ಅಂದರೆ ಕೂಲಿಯಲ್ಲೇ ಜೀವನ. ಹಾಂ, ಸ್ವಂತ ಜಮೀನಿಲ್ಲ. 4 ಎಕರೆದಲ್ಲಿ 8 ಮಂದಿ ಗಂಡು ಮಕ್ಕಳು ಅಂದರೆ ಅವರಿಗೆ, ಮತ್ತು ಇದೆಲ್ಲ 12 ಜನ ಮಕ್ಕಳು, ಅವ್ರು ಇವರಂದರೆ ಎಲ್ಲ ಆಗ್ತಿದ್ದಿಲ್ಲ. ಕೂಲಿ ಮಾಡಿ ಜೀವನ ಸಾಗಿಸ್ಬೇಕಾಗಿತ್ತು. ಆ ಒಂದು ಸಮಯದಲ್ಲಿ ನಮ್ಮ ತಂದೆಯವರು ದೊಡ್ಡವರು ಎಲ್ಲ ತಮ್ಮ ಚಿಕ್ಕ ತಮ್ಮಗಳಿಗೆಲ್ಲ ಸ್ಕೂಲ್ ಕಲಿಸ್ಲಿಕ್ಕೆ ದುಡಿದು ಕೂಲಿ ಮಾಡಿ ಕಲಿಸಿದ್ರು. ಒಬ್ಬರು KB ಒಳಗೆ ಇದು ಇಂಜಿನಿಯರ್, ಒಂದು KB ಒಳಗೆ ಜಾಬ್ ಮಾಡ್ತಿದ್ರು. ಇನ್ನೊಬ್ಬರು KSRTC ಒಳಗೆ ಕಂಟ್ರೋಲರ್ ಇದ್ದರು. ಇನ್ನೊಬ್ಬರು ಹೈಸ್ಕೂಲ್ ಹೆಡ್ ಮಾಸ್ತರು. ಇವರು 3 ಜನಕ್ಕೆ ನಮ್ಮ ತಂದೆಯವರೆಲ್ಲ ಕಲಿಸಿ ತಾವು ಕೂಲಿ ಮಾಡಿ ಇದು ಮಾಡಿದರು.
ನನಗೆ ಆಸ್ಪದ ಇಲ್ಲದಕ್ಕೆ ನಮ್ಮ ಅಜ್ಜವರು ನಮ್ಮ ಕಾಕನ ಹತ್ರ ಬಿಟ್ಟರು, ನೀನು ನನಗೆ ಈ ಹುಡುಗನ ಕಲಿಸ್ಬೇಕಂತೇಳಿ. ಕುಮಟಾದಲ್ಲಿ ಅಲ್ಲಿ ಅವ್ರದ್ದು ಜಾಬ್ ಇತ್ತು. ಅಲ್ಲಿಗೆ ನಾನು ಕರ್ಕೊಂಡೋಗಿ ನನಗೆ 1ರಿಂದ 7ನೇ ಕ್ಲಾಸ್ ತನಕ ನನಗೆ ಅಲ್ಲೇ ಅವ್ರು ಸ್ಕೂಲ್ ಕಲಿಸಿದ್ರು. ಅಂದರೆ ನಿಮಗೆ ಅಪ್ಪ ಒಂದು ನಂಟು 1ನೇ ಕ್ಲಾಸ್ನವ್ರಿಗೆ ಇರೋಷ್ಟು ಅಷ್ಟೇ? ಅಷ್ಟೇ, ಅನಂತರ ಇಲ್ಲ. ಆನಂತರ ಇಲ್ಲ. ಅಲ್ಲಿಂದ ಅಂದರೆ ಒಂದು 4-5-6 ವರ್ಷ 6 ವರ್ಷ. ಹಾಂ, ಅಷ್ಟು ಚಿಕ್ಕವನಿದ್ದಾಗ ಕರ್ಕೊಂಡೋಗಿದ್ರು ನನಗೆ. ಅಲ್ಲಿ ಹೋದ ನಂತರ 7ನೇ ತನಕ ನಾನು ಅಲ್ಲಿ ಮುಗಿಸಿದ ಮೇಲೆ ಮತ್ತು 8th 9th 10th ನಾನು ರಿಟರ್ನ್ ನಮ್ಮ ಊರಿಗೆ ಬಂದೆ. ನಮ್ಮ ತಂದೆಯವರು ನನಗೆ ಹೈಸ್ಕೂಲಿಗೆ ಸಿಗ್ಲಿ ಒಳಗೆ ನನಗೆ ಹೈಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ರು. ಅಲ್ಲಿ ಕುಮಟಾದೊಳಗೆ ಹೇಗಿತ್ತು ಸರ್? ಯಾಕೆಂದರೆ ಅಲ್ಲಿ ಒಂದು ವಾತಾವರಣ ಬೇರೆ, ಅಲ್ಲಿ ಊಟದ ಪರಿಸರ ಅಲ್ಲಿದು ಇದು ಎಲ್ಲ ಹೇಗಿತ್ತು? ನಮಗೆಲ್ಲ ಹೊಂದಿಕೆ ಇತ್ತು ಅಲ್ಲಿ. ಇದೆಲ್ಲ ನಾವು ಅಲ್ಲಿದ್ದರು, ಒಬ್ಬರ ಸಾರಸ್ವತ ಬ್ರಾಹ್ಮಣದವ್ರ ಮನೆಯೊಳಗೆ ಹೋಗಿದ್ದೆ ನಾವು ಬಾಡಿಗೆ. ಅಲ್ಲಿದ್ರು ಅವ್ರದ್ದು ನಮ್ಮದು ಒಂದು ಒಳ್ಳೆ ನಂಟು, ಒಂಥರ ಬೆಸಿಗೆ ಇತ್ತು. ಅವಾಗ ಅಲ್ಲಿಂದ 7ನೇ ತನಕ ನಾನು ಕಲಿತ ಮೇಲೆ, ನಾನು ದೊಡ್ಡವನಾದ ಮೇಲೆ ನಮ್ಮ ಚಿಕ್ಕಪ್ಪರು ನನಗೆ ಅವ್ರು ತಮ್ಮ ಮಗಳಾದ ನನಗೆ ಕಳಿಸ್ಕೊಟ್ರು ನಮ್ಮ ಊರಿಗೆ. ನೀನು ದೊಡ್ಡವಾಗಿಪ್ಪ, ನೀನು ಅಲ್ಲೇ ಹೋಗಿ ಹೈಸ್ಕೂಲ್ ಬೇರೆ ಕಡೆ ಅಭ್ಯಾಸ ಮಾಡು ಅಂತೇಳಿ. ನಮ್ಮ ತಂದೆಯವರು ಮತ್ತು ಸಿಗ್ಲಿ ಅಂತಿದೆ, ಸಿರೇಟ್ ಗೊತ್ತಿರ್ಬೇಕಲ್ಲ ನಿಮ್ಗೆ, ಅಲ್ಲಿಗೆ ನನಗೆ ಅಡ್ಮಿಷನ್ ಮಾಡಿಸಿದ್ರು. ಅಲ್ಲಿ 3 ವರ್ಷ ನಾನು ಅಲ್ಲಿ ಹಾಸ್ಟೆಲ್ನಲ್ಲಿ ಇದ್ದು ಅಲ್ಲಿ 10th ತನಕ ಅಲ್ಲೇ ನಾನು ಮುಗಿಸಿದೆ. ಮುಗಿಸಿದ ನಂತರ ಊರಿಗೆ ಬಂದೆ. ಊರಿಗೆ ಬಂದ ಮೇಲೆ ಮತ್ತೆ ನಾನು ಅದೇ ಕೂಲಿ ಕೆಲಸಕ್ಕೆ ಹೋಗಬೇಕು. ಆವಾಗ ನಮ್ಮ ತಂದೆಯವರು ಮತ್ತೆ ಒಬ್ಬರಿಗೆ ಹೇಳ್ಕೊಂಡು ಕೇಳಿ ಮತ್ತು ಅವರು ಟೀಚರ್ಸ್ ಮಾಡಿದರೆ ಟೀಚರ್ ಆಗ್ಬೋದು ಅಂತ ಹೇಳ್ಕೊಂಡು ನನಗೆ ಹರಪನಹಳ್ಳಿ ಕರ್ಕೊಂಡು ಹೋದರು. ಅಲ್ಲಿ ತೆಗ್ಗಿನಮಠ ಸ್ವಾಮಿಗಳಿದ್ದಾರೆ, ಚಂದ್ರಶೇಖರ ಶಿವಾಚಾರ್ಯ ಅಂತೇಳಿ. ಅವ್ರ ಹತ್ರ ಕರ್ಕೊಂಡೋಗಿ ನಮ್ಮ ಮುಕ್ತ ರಂಭಾಪುರ ಜಗದ್ಗುಳಿಂದ ಆವಾಗಿನ ಒಂದು ಲೆಟರ್ ಕೊಟ್ಟಿದ್ರು, ಒಂದು ಆಮಂತ್ರಣ ಪತ್ರಿಕೆ, ಈ ಹುಡುಗನ ನೀವು ಟೀಚರ್ ಇದಕ್ಕೆ ಸೇರಿಸ್ಕೊಳ್ರಿ ನಮ್ಮ ಕಾಲೇಜಿಗೆ ಟ್ರೈನಿಂಗಿಗೆ ಅಂತೇಳಿ. ಅಲ್ಲಿ ಸೇರಿಸ್ಕೊಂಡ್ಮೇಲೆ 2 ವರ್ಷ ನಾನು ಅಲ್ಲಿ ಹಾಸ್ಟೆಲ್ನಲ್ಲಿದ್ದು ಟೀಚರ್ಸ್ ಮುಗಿಸಿದೆ. ಮುಗಿಸಿ ಊರಿಗೆ ಬಂದೆ. ಊರಿಗೆ ಬಂದಮೇಲೆ ನಾನು ಮತ್ತು ನಮ್ಮ ತಂದೆಯವ್ರ ಜೊತೆ, ತಾಯಿ ಜೊತೆ ಅವ್ರು ಕೂಲಿ ಕೆಲಸ ಮಾಡ್ಬೇಕಲ್ಲ, ಹಾಗೆ ನಾವು ಮಾಡಬೇಕಾಗಿತ್ತು. ಅದೆಲ್ಲ ನೋಡಿ ನಾನು ಹುಬ್ಳಿಗೆ, ನಮ್ಮ ಚಿಕ್ಕಪ್ಪ ಇದ್ರಲ್ಲ ಕುಮಟಾದಲ್ಲಿ, ಅವರು ಮಿಸ್ಸಸ್ ನಮ್ಮ ಚಿಕ್ಕಮ್ಮ ಸುಶೀಲಾ ಅಂತೇಳಿ, ಅವ್ರ ಮನೆ ಹುಬ್ಳಿ. ಅಲ್ಲಿಂದ ನಾನು ಅವ್ರ ಮನೆಗೆ ಹೋದೆ. ಅವ್ರನ್ನ ಫ್ಯಾಕ್ಟ್ರಿ ಒಳಗೆ ನಾನು ಕೆಲಸಕ್ಕೆ ಸೇರಿಸಿದ್ರು. ನೀನು ಹಿಂಗೆ ಮಾಡಿದ್ರೆ ಹೆಂಗಪ್ಪ, ಇಲ್ಲಿ ಹುಬ್ಳಿಗೆ ಬಂದುಬಿಡು, ಯಾವ ಫ್ಯಾಕ್ಟ್ರಿ ಒಳಗೆ ಕೆಲಸಕ್ಕೆ ನಾವು ಸೇರಿಸ್ತೇವೆ ಅಂತೇಳಿ. ಅಲ್ಲಿ ನನಗೆ ಒಂದು ದಿವಸಕ್ಕೆ 2 ರೂಪಾಯಿ 50 ಪೈಸೆ ಪಗಾರ. 2 ರೂಪಾಯಿ 50 ಪೈಸೆ ಪಗಾರ. ನಾನು ಮತ್ತೆ ಅದರಲ್ಲೇ ಉಲ್ಟಾ ಮಾಡ್ತಿದ್ದೆ. ಮತ್ತೆ 4 ತಾಸು 12 ತಾಸು ಕೆಲಸ ಮಾಡ್ತಾಯಿದ್ದೆ. ಇಷ್ಟು ಮಾಡ್ತಾ ನಾನು ಒಂದು 5 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ನನ್ನ ಕಡೆ ಪಗಾರಲ್ಲಿ 24 ರೂಪಾಯಿ ಇತ್ತು. 5 ವರ್ಷ ಕೆಲಸ ಮಾಡಿದರೆ ಅಲ್ಲಿಂದ ನಾನು ಈ ನಮ್ಮ ಫ್ಯಾಕ್ಟ್ರಿ ಮಾಡಿದಂಥ ಮಷಿನ್, ಕೆಲವಷ್ಟು ಅವಲಕ್ಕಿ ಮಷಿನ್ನು, ರೈಸ್ ಮಿಲ್ ಇವೆಲ್ಲ ಫಿಟ್ಟಿಂಗ್ ಮಾಡಲಿಕ್ಕೆ ಹೊರಗಡೆ ಎಲ್ಲ ಬರ್ತಿದ್ದೆ. ನಾನು ಅಲ್ಲಿಂದ ಹಾಗೆ ಮಾಡ್ತಾ ನಾನು ಗುಜರಾತಿಗೆ ಬಂದೆ. ಈ TCH ಮುಗಿಸ್ತೀರಿ ನೀವು? ಹಾಂ. ಟೀಚರ್ ನೌಕರಿ ಬರ್ತಿತ್ತಲ್ಲ ಅವಾಗ? ಬರ್ತಿತ್ತು. ಅಪ್ಲೈ ಮಾಡಿದ್ರೆ ನಮ್ಮ ಹಿಂದೆ ಯಾರು ಅಷ್ಟು ಬ್ಯಾಕಪ್ ಇದ್ದಿಲ್ಲ. ಯಾರಷ್ಟು ನಮ್ಮ ಚಿಕ್ಕಪ್ಪರಾಗಲಿ ಯಾರು ನಮಗೆ ಅಷ್ಟು ಆಸೆ ಇತ್ತು ಟೀಚರ್ ಆಗಿ. ನಂತರ ನಾನು ಅದನ್ನು ಬಿಟ್ಟುಬಿಟ್ಟೆ. ಅದು ಇನ್ಮೇಲೆ ನನ್ನ ಕಡೆ ಆಗಲ್ಲ ಅಂತೇಳಿ ಒಂದು ಟ್ರೈ ಮಾಡಿ ಬಿಟ್ಟುಬಿಟ್ಟೆ. ಬಿಟ್ಟ ನಂತರ ನಾನು ಇಲ್ಲಿ ಮತ್ತೆ ಈ ಕಡೆ ಕೆಲಸಕ್ಕಿದೆ ಕಡೆ ನಾನು ಜಾಸ್ತಿ ನನ್ನ ಇಂಟ್ರೆಸ್ಟ್, ಗಮನ. ಏನು ಕೆಲಸ ಅಲ್ಲಿ? 2 ರೂಪಾಯಿ 50 ಪೈಸೆ ಅಲ್ಲಿ ಹೆಲ್ಪರ್ ಕೆಲಸ ಮಾಡೋದು. ಏನು ಫ್ಯಾಕ್ಟ್ರಿ ಅದು? ಅಲ್ಲಿ ರೈಸ್ ಮಿಲ್ಲು, ಅವಲಕ್ಕಿ ಮಷಿನ್ ಇವೆಲ್ಲ ಮಾಡ್ತಿದ್ರು. ಹಾಂ, ರೋಸ್ಟರ್ ಮಷಿನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟಿಗೆ ನಾವು ಅಲ್ಲಿ ಅವಲಕ್ಕಿ ರೋಸ್ಟರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲಿ ಅಲ್ಲಿ ನಾವು ಮಾಡ್ತಾ ಒಂದು 5 ವರ್ಷ ಮಾಡಿ ಆನಂತರ ನಾನು ಈ ಕಡೆ ಬಂದೆ. ಇವೆಲ್ಲ ಮಷಿನ್ ಫಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ ಒಂದು 2 ವರ್ಷ. ಅಲ್ಲಿಂದ ಮತ್ತೆ ಇಲ್ಲಿಯವರೆಲ್ಲ ನಮ್ಗೆ ಕರ್ಲಿಕ್ಕೆ ಬಂದರು. ನಾನು ಇಲ್ಲಿ ಬಂದೆ. ಅಂದರೆ ಗುಜರಾತ್ ಅವರು ಅಲ್ಲಿಗೆ ಬರೋರು? ಹಾಂ, ಕರ್ಲಿಕ್ಕೆ ಬಂದರು. ನೀವು ಬರ್ರಿ, ನಮಗೆ ಮಷಿನ್ ಫಿಟ್ ಮಾಡಿದ್ದೀರಿ, ನಮ್ಗೆ ನಡ್ಸ್ಲಿಕ್ಕೆ ಬರಲ್ಲ ಅಂತೇಳಿ ಗುಜರಾತಿಂದ ಬಂದಿದ್ದರು ನಮ್ಮ ಮಾಲಕರೊಬ್ಬರು. ಅಲ್ಲಿ ನಾನು 2 ವರ್ಷ ಅವ್ರ ಹತ್ರ ಬಾಂಡಿಂಗ್ ಮೇಲೆ, ಅಂದರೆ 2 ವರ್ಷ ನಾವು ಅಲ್ಲಿ ಇರಲೇಬೇಕಂತೇಳಿ. ಅವಾಗ ನನಗೆ ಒಂದು ದಿವಸಕ್ಕೆ 40 ರೂಪಾಯಿ ಪಗಾರ. ಅಲ್ಲಿ 20 ಅಲ್ಲಿ ಎಷ್ಟು ಕೊಡ್ತಿದ್ರು? 24 ರೂಪಾಯಿ. ಇಲ್ಲಿ ಒಂದು 40 ರೂಪಾಯಿ ಪಗಾರ ಒಂದು ದಿವಸಕ್ಕೆ ಗುಜರಾತೊಳಗೆ. ಅಲ್ಲಿ 2 ವರ್ಷ ಅವ್ರು ಕಂಪ್ಲೀಟ್ ಮಾಡಲೇಬೇಕಂತ ಒಂದು ಇದು ಬಾಂಡಿಂಗ್ ಇತ್ತು ಅವ್ರದ್ದು, ನಮ್ಮದು ಸ್ಟ್ಯಾಂಪೇರ್ ಒಳಗೆ. ಅಲ್ಲಿ ನಾನು 2 ವರ್ಷ ಮಾಡಿ ಅವರೆಲ್ಲ ಕಂಪನಿ ಅವ್ರು ಕಳಿಸ್ಕೊಟ್ಟಿದ್ದು ನಿಮ್ಮ? ಇಲ್ಲಿ ಕಂಪ್ನಿ ಕಳಿಸ್ಕೊಟ್ಟಿದ್ರು. ಬಿಟ್ಟು ಬಂದಮೇಲೆ ಅವ್ರನ್ನ ಕರೀಲಿಕ್ಕೆ ನಾನು ಕಂಪ್ನಿ ಬಿಟ್ಟು ಬಂದೆ ಇಲ್ಲಿಗೆ. ಈ ಮಷಿನ್ ಆಪರೇಟ್ ಮಾಡ್ಬೇಕಂತ, ಯಾವ ರೀತಿ ಮಷಿನ್ ನಡೆಸ್ಬೇಕಂತ ಅದಕ್ಕೆ ಬಂದೆ ನಾನು. ಸಂಬಳ ಕೊಡ್ತಾರಂತ ಒಂದೇ ಒಂದು ಕಾರಣಕ್ಕೆ ಇಡೀ ರಾಜ್ಯನೇ ಬಿಟ್ಟು ಬಂದಿದ್ದೀರಿ? ಹಾಂ, ಬಿಟ್ಟು ಬಂದ್ವಿ.
ಬಂದಮೇಲೆ ನಾನು ಇಲ್ಲಿ ಅವರು ಮಾಡೋಂಥ ಕೆಲಸ ಅವರೆಲ್ಲ ಕೈ ಬಟ್ಟೆಯಲ್ಲಿ ಮನೆಯಲ್ಲಿ ಮಾಡೋದನ್ನ ನೋಡಿಕೊಂಡು ನಾನೆಲ್ಲ ಅಬ್ಸರ್ವ್ ಮಾಡ್ಕೊತ ಇದ್ದು ನಾನೇ ಒಂದು ಮಷೀನಲ್ಲಿ ರೆಡಿ ಮಾಡಿದ್ವಿ. ನಾವು ಮತ್ತು ನಮ್ಮ ತಮ್ಮ ಕರ್ಕೊಂಡು ಬಂದೆ ಅವರಿಗೆ ಸೇರಿ ಒಂದು ಮಷೀನ್ ರೆಡಿ ಮಾಡಿದ್ವಿ. ಅದರಲ್ಲಿ ನಾವು ಮಂಡಕ್ಕೆ ತೆಗೆದ್ವಿ. ಅವಾಗೇನೂ ತೆಗೆದಿಲ್ಲ ಯಾರು. ಇಲ್ಲಿ ಇಲ್ಲಿ 2 ವರ್ಷ ಕೆಲಸ ಮಾಡ್ತೀರಿ. 2 ವರ್ಷ ಕೆಲಸ ಆದಮೇಲೆ ವಾಪಸ್ ಊರಿಗೆ ಹೋಗ್ಬೇಕಂತ ಅನಿಸ್ಲಿಲ್ವಾ? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಬೇರೆ ಗತಿನೇ ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಸ್ಪದನೇ ಇಲ್ಲಲ್ಲ. ಅಲ್ಲಿ ಹೋದ್ರೆ ಮತ್ತೆ ನೀವು ಕೂಲಿನೇ ಮಾಡ್ಬೇಕಲ್ಲ. ಸೊ 2 ವರ್ಷ ನಿಮಗೆ ಗುಜರಾತ್ ಪರಿಚಯ ಆಗಿತ್ತು. ನಾವು ಹೇಗೆ ಇಲ್ಲಿ ಜೀವನ ಇತ್ತು? 40 ರೂಪಾಯಿ ಸಂಬಳ ಇತ್ತು. ಅದರಲ್ಲಿ ಏನೇನು ಮಾಡ್ತಿದ್ರಿ? ಹೇಗಿತ್ತು ಅದರಲ್ಲಿ? ಅಲ್ಲೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು, ಅಲ್ಲೇ ಇರೋದು, ಅಲ್ಲೇ ನಾವು ಅಡುಗೆ ಮಾಡ್ಕೊಳ್ಳೋದು. ಅದರಲ್ಲೇ ನಾವು ತಿಂಗಳಿಗೊಂದು 200-300 ರೂಪಾಯಿ ಖರ್ಚು ಮಾಡ್ಕೊಂಡು ಅಡುಗೆ ಮಾಡ್ಕೊತಿದ್ವಿ. ಉಳಿದ ದುಡ್ಡೆಲ್ಲ ನಮ್ಮ ಮನೆ ತಂದೆ ತಾಯಿ ಕಳಿಸ್ಕೊಡ್ತಿದ್ವಿ. ಅಂದ್ರೆ 1200 ರೂಪಾಯಿ ಬರೋದು ಅದರಲ್ಲಿ. ಅದರಲ್ಲಿ ಮನೆಗೆಲ್ಲ ಕಳಿಸ್ಕೊಡ್ತಿದ್ವಿ 800 ರೂಪಾಯಿ 900 ರೂಪಾಯಿ. ಬಟ್ 1ನೇ ತಾರೀಕಿನಿಂದ ಸರ್ ಹಿಂಗೆ ದುಡಿಯೋವರೆಗೆ ನಾನು ಗಮನಿಸ್ತಾನೆ ಇದ್ದೀನಿ. ಟೋಟಲ್ ಆಗಿ ನೀವು ಹೊರಗಡೆನೇ ಇದ್ದೀರಿ. ಹೊರಗಡೆ ಇದ್ದೀನಿ. ಅವ್ರ ಮನೆಗೆ ಊಟ ಮಾಡಿ ಬದುಕಿದ್ದೀರಿ, ಎಲ್ಲ ದುಡಿದು ಬದುಕಿದ್ದೀರಿ. ದುಡಿದು ಬದುಕಿತ್ತು. ಓ, ನಿರಂತರ ದುಡಿಮೆ. ನಿರಂತರ ದುಡಿಮೆ. ಅಪ್ಪ ಅಮ್ಮ ನೀನು ಗುಜರಾತಿಗೆ ಯಾಕೆ ಹೋಗ್ತೀಯಾ ಅಥವಾ ಏನೋ ಕೇಳಲಿಲ್ವಾ ಅಥವಾ ನೀವು ಹೇಳಲಿಲ್ವಾ? ಹೆಂಗೆ ಬರೋದಕ್ಕೆ ಸಾಧ್ಯ? ಯಾಕಂದ್ರೆ ದೂರು ನಮ್ಮ ತಂದೆಯವ್ರಿಗೆ ಕೇಳಿದೆ, ಆಯ್ತಪ್ಪ ಡೀಲ್ ಹೋಗು, ಮತ್ತು ಅಷ್ಟು ಜಾಸ್ತಿ ಪಗಾರ ಕೊಡ್ತಾರಂದರೆ ಚಲೋ, ಏನಾದರೂ ಒಂದು ದುಡಿಬೇಕಲ್ಲ ಅಂತೇಳಿ ಕಳಿಸ್ಕೊಟ್ರು. ಬಟ್ ನಿಮ್ಮ ತಂದೆ ದುಡಿದು ನಿಮ್ಮ ಚಿಕ್ಕಪ್ಪಂದಿರನ್ನ ಅವ್ರನ್ನ ಎಲ್ಲರನ್ನೂ ಅವರು ನೌಕರಿ ಕೊಡಿಸ್ತಾರೆ, ದೊಡ್ಡವ್ರನ್ನ ಮಾಡ್ತಾರೆ, ಎಲ್ಲರನ್ನೂ ಮಾಡ್ತಾರೆ. ಕೊನೆಗೆ ಅವರೆಲ್ಲ ಮಗನ್ನೇ ಓದಿಸ್ಬೇಕಾದಾಗ ಇನ್ನೆಲ್ಲ ಅದಕ್ಕೆ ಸೋತ್ ಹೋಗ್ಬಿಡ್ತಾರೆ. ಹೌದು. ಅದನ್ನ ಹೆಂಗೆ ಅನಲೈಸ್ ಮಾಡ್ತೀರಾ? ಆ ಪೀರಿಯಡ್ ಯಾಕೆ ಹಂಗೆ ಅಂತ ಅನಿಸ್ತು? ಮಾಡಲಿಲ್ಲ. ನಿಮ್ಮ ತಂದೆ ಯಾವತ್ತಾದ್ರೂ ಮಾತಾಡ್ತಿದ್ರು ಅದ್ರ ಬಗ್ಗೆ? ನೀವು ಏನು ಡಿಸ್ಕಷನ್ ಮಾಡ್ತೀರಿ? ನಮ್ಗೆ ಗೊತ್ತಾಗ್ತಿತ್ತು ಹಾಂ ಅವ್ರು ಯಾವ ಥರ ಮಾಡಿದ್ದಾರೆ. ಸೊ ಇದು ನಿಮ್ಮ ಮನಸ್ಸಲ್ಲಿ ಕುತ್ಕೊಂಡ್ಬಿಡ್ತು. ಓಕೆ. ಸೊ ಇಲ್ಲಿಗೆ ಬರ್ತೀರಿ, 1200 ರೂಪಾಯಿ ಸಂಬಳ ಶುರುವಾಗ್ತದೆ. ಸ್ವಲ್ಪ ಚಂದ ಆಗ್ತದೆ ಜೀವನ. ಚಂದ ಆಗ್ತದೆ. ನಂತರ ಅಲ್ಲೇ ನಾವೊಂದು ಸ್ವಂತ ಮಷೀನ್ ಮಾಡಿ ಅಲ್ಲಿ ಮತ್ತೆ 1 ವರ್ಷ ಅದನ್ನು ಟ್ರಯಲ್ ಮಾಡ್ಕೊಂಡು ನಡೆಸಿದ ಮೇಲೆ ಇಲ್ಲಿ ಅಕ್ಕಪಕ್ಕದ ಊರೆಲ್ಲ ಗೊತ್ತಾಯ್ತು ಇಲ್ಲಿ ಜನರಿಗೆ. ಅವ್ರು ನಮ್ಗೆ ಹುಡುಕ್ಲಿಕ್ಕತ್ತವ್ರು, ಈ ಮಷೀನ್ ಮಾಡಿದವ್ರು ಯಾರು. ಬಟ್ ಇಲ್ಲೊಂದು ಪಾಯಿಂಟ್ ಇದೆ, ಆಮೇಲೆ ಬರ್ತೀನಿ ಅಲ್ಲಿಗೆ. ಅಷ್ಟು ಸುಲಭ ಅಲ್ಲ. ಇನ್ನೊಂದು ರಾಜ್ಯಕ್ಕೆ ಬಂದು ಒಬ್ರ ಹತ್ರ ಯಾರೋ ಕೆಲಸ ಮಾಡ್ತಾ ಇದ್ದು ನಾನೇ ಸ್ವಂತ ಮಾಡ್ತೀನಿ ಅಂತ ಒಂದು ಮಿಷಿನ್ ತಯಾರು ಮಾಡೋದಿದೆಯಲ್ಲ, ಆ ಧೈರ್ಯ ಹೇಗೆ ಮಾಡಿದ್ರೆ? ಅದಕ್ಕೆ ಬಂಡವಾಳ ಬೇಕಿತ್ತು, ಜಾಗ ಬೇಕಿತ್ತು, ಜನ ಬೆಂಬಲ ಬೇಕಿತ್ತು. ಅವಾಗ ನಾವು ಸ್ವಂತ ಬಂಡವಾಳ ಇದ್ದಿಲ್ಲ ನಮ್ಮ ಹತ್ರ. ಈಗ ನಾವು ನಿಮ್ಗೆ ಮಷೀನ್ ಮಾಡ್ಬೇಕಂದ್ರೆ ನಾವು ಹೇಳ್ತೀವ್ರಿಗೆ, ನೀವು ಮಷೀನ್ ಮಾಡಿದ್ರೆ 10,000 ರೂಪಾಯಿ ಕೊಡಬೇಕು ನಮ್ಮ ಲೇಬರ್ ಚಾರ್ಜ್. ಅದು ಮಷೀನ್ ಮಾಡ್ಲಿಕ್ಕೆ 1 ತಿಂಗಳ, ಫಿಟ್ ಮಾಡ್ಲಿಕ್ಕೆ 1 ತಿಂಗಳ, ಅದು ನಡೆಸಬೇಕು ಅವ್ರಿಗೆ ಅಪೇಟ್ ಮಾಡಿಕೊಡ್ಬೇಕಂದ್ರೆ 1 ತಿಂಗಳು. 3 ತಿಂಗಳಿಗೆ ನಾವು ಕೆಲಸ ಮಾಡಿದ್ರೆ ನಮ್ಗೆ 10,000 ರೂಪಾಯಿ ಸಿಗ್ತದೆ ಆವಾಗನಲ್ಲಿ. ನಮ್ದು ಏನಿರಲ್ಲ, ಅವ್ರು ಊಟ ಕೊಡಬೇಕು, ಅವ್ರ ಫ್ಯಾಕ್ಟ್ರಿಲಿ ಇರೋದು ಎಲ್ಲ ಮಟೀರಿಯಲ್ ತಂದು ಕೊಡೋದು. ನಾವು ಲೇಬರ್ ಚಾರ್ಜ್ ಥರ ಮಷೀನ್ ಮಾಡಿದ್ಮೇಲೆ 3 ತಿಂಗಳು 10,000 ರೂಪಾಯಿ ಕೊಡ್ತಿದ್ರು ಅವರು. ಅವ್ರದ್ದೇ ಜಾಗದಲ್ಲಿ ಇರೋದು, ಅವ್ರದ್ದೇ ಫ್ಯಾಕ್ಟ್ರಿಯಲ್ಲಿ ಇರೋದು. ಹಂಗೆ ಮಾಡ್ತಾ ಮಾಡ್ತಾ ಒಂದು 2-3 ಮಷೀನ್ ನಾವು ಮಾಡಿದ್ವಿ. ಮಾಡಿದ್ಮೇಲೆ ಒಂದು 25-30 ರೂಪಾಯಿ ನಾವು ನಮ್ಮ ಕಡೆ ದುಡ್ಡು ಬಂತು. ಅದು ಬಂದಮೇಲೆ ಇಲ್ಲೊಬ್ಬರು ಈ ಉಮ್ರೇಟ್ನಲ್ಲಿ ಒಬ್ಬರು ಸಾಹುಕಾರ ಇದ್ದರು. ಅವರು ಫ್ಯಾಕ್ಟ್ರಿ ಒಳಗೆ ನಮ್ಗೆ ಇಟ್ಕೊಂಡಿದ್ರು. ಅವ್ರು ಹೇಳಿದ್ರು, ನೀವೆಲ್ಲ ಹಿಂಗೆ ತಿರುಗಾಡ್ಕೊಂತ ಮಾಡಿದರೆ ನಿಮಗೆ ಜನ ಎಲ್ಲಿ ಹುಡುಕ್ಬೇಕು ಗೊತ್ತಾಗಲ್ಲ, ನೀವೆಲ್ಲಿ ಸಿಗ್ತೀರ ಅವರಿಗೆ. ಅವಾಗೆಲ್ಲ ಫೋನು ಈ ಥರ ಏನು ಇದ್ದಿಲ್ಲ. ಅದಕ್ಕೆ ನಿಮ್ಮದೇ ಒಂದು ಜಾಗ ಬೇಕಂತ ತಿಳ್ಕೊಂಡು ನಮ್ಗೆ ಈ ಊರಲ್ಲಿ ಒಂದು ಬಾಡಿಗೆ ಜಾಗ ಕೊಡಿಸಿದ್ರು. 30,000ದಲ್ಲಿ ಒಂದು ಬಾಡಿಗೆ ಜಾಗ, ಒಂದು ಬಾವಿ ಹತ್ರ ಒಂದು ಶೆಡ್, ಊರು ಹೊರಗಡೆ ಇಲ್ಲೇ ಉಮರೇಟ್ನಲ್ಲಿ. ಅಲ್ಲಿ ಕೊಡಿಸಿದ ಮೇಲೆ ಅಲ್ಲಿ ನಾವು ನಮ್ಮ ಕಡೆ ಒತ್ತೆ ಅಂತ ಹೇಳ್ತಾರಲ್ಲ, ಬಡ್ಡಿಯಲ್ಲಿ ಅಂದರೆ ಅದು 5 ವರ್ಷ ಬಿಟ್ಟ ನಂತರ ದುಡ್ಡು ವಾಪಸ್ ಕೊಡ್ಬೇಕಂತ ಆ ಥರ ಮಾಡಿಕೊಂಡು ಅಲ್ಲಿ ನಾವು ಫ್ಯಾಕ್ಟ್ರಿ 1-2 ವೆಲ್ಡಿಂಗ್ ಮಷಿನ್ ತೊಗೊಂಡು ಅಲ್ಲಿ ನಾವು ನಮ್ಮ ತಮ್ಮರು ಮತ್ತು ನಮ್ಮ ಇನ್ನೊಂದೆರಡು ಜನ ಹುಡುಗರು ಕರ್ಕೊಂಡು ನಾವು ಅಲ್ಲಿ ಮಷಿನ್ ಮಾಡಲಿಕ್ಕೆ ಆ ಜಾಗದಲ್ಲಿ ನಾವು ಮಷಿನ್ ಮಾಡೋದು.
ಮಾಡಿದ ನಂತರ ನಾವು ಬೇರೆ ಕಡೆ ಮಷಿನ್ ತೊಗೊಂಡೋಗಿ ಕೊಡೋದು, ಅಲ್ಲಿ ಫಿಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಕೊಟ್ಟು ಬರೋದು. ಅಂದರೆ ಒಂದು ವರ್ಷದಲ್ಲಿ 1-2 ಮಷಿನ್ ಮಾಡ್ತಾಯಿದ್ವಿ. ಸುಮಾರು 9 ತಿಂಗಳು ನಾವು ಹೊರಗಡೆ ಇದ್ರು 3 ತಿಂಗಳ ಇಲ್ಲಿ ಇರ್ತಿದ್ವಿ ಅಷ್ಟೇ. ನಾವೇ 1 ತಿಂಗಳು 2 ತಿಂಗಳು ಹೊರಗಡೆ ಹೋಗೋದು, ಫಿಟ್ ಮಾಡೋದು, ಜೋಡಿಸೋದು, ಅವರಿಗೆಲ್ಲ ಟ್ರೈನಿಂಗ್ ಕೊಡೋದು. ಈ ಥರ ಮಾಡ್ತಾ ಮಾಡ್ತಾ ಮತ್ತೆ ಕೆಲಸ ಬಂದರೆ ಮತ್ತೆ ಇಮ್ಯುನಿಟಿಗೆ ಬರೋದು. ಹೀಗೆ ಮಾಡಿದ ನಂತರ 1992 ನಮ್ಮದು ಮದುವೆ. ನಾವು ಒಂಥರ ಸ್ವಲ್ಪ ಸೆಟ್ ಆದ ಅಂತ ತಿಳ್ಕೊಂಡು ಆಮೇಲೆ ನಾವು ಮದುವೆ ಮಾಡ್ಕೊಂಡ್ವಿ. ನಮ್ಮದು ನಮ್ಮ ತಮ್ಮರದು. ತಮ್ಮರನ್ನ ಯಾವಾಗ ಕರ್ಕೊಂಬಂದ್ರಿ? ಅವ್ರದ್ದು 90ನೇ ಇಸ್ವಿಯಲ್ಲಿ ಕರ್ಕೊಂಡಿದ್ದು. 90 ಏನು ಮಾಡ್ತಿದ್ರು ನಿಮ್ಮ ತಮ್ಮರು? ಅವರು ಟೀಚರ್ಸ್ ಇದು ಅವ್ರದ್ದು SSLC ಮುಗಿದ ಮೇಲೆ ಅವನು ಅಲ್ಲೇ ಊರೊಳಗೇನು ಕೆಲಸ ಮಾಡ್ತಿದ್ದ. ನಮ್ಮದೆಲ್ಲ ಸ್ವಲ್ಪ ಹೊಲದ ಕೆಲಸ, ದನ ಮೇಯಿಸೋದು, ಆಮೇಲೆ ನಮ್ಮದು ಕೂಲಿ ಕೆಲಸ ಮಾಡೋದು ಇವನ್ನೆಲ್ಲ ಮಾಡ್ತಾಯಿದ್ದ. ಅದಕ್ಕೆ ನಾನು ಮತ್ತು ಅವನು ಒಬ್ಬನಿಗೆ ಬಿಟ್ಟರೆ ಮತ್ತೆ ಸುಮ್ಮನೆ ಅಲ್ಲೆಲ್ಲ ಊರಲ್ಲಿ ಏನಾರ ಆಗಲ್ಲ. ಹಳ್ಳಿಯೊಳಗೆ ಭಾಳ ಸಣ್ಣ ಹಳ್ಳಿ ನಮ್ಮದು. ಅವನಿಗೆ ಜೊತೆ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದು ಇಬ್ಬರು ಕೂಡ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನೇನು ಸವಾಲುಗಳಿತ್ತು ಸರ್ ಅವತ್ತಿಗೆ? ಭಾಳ ಕಷ್ಟ ಇತ್ತು. ಅಂದರೆ ಯಾರು ಪರಿಚಯ ಇರಲ್ಲ, ಯಾರು ಹೆಲ್ಪ್ ಮಾಡಲ್ಲ, ಏನು ಗೊತ್ತಿರಲ್ಲ. ಅದರಲ್ಲಿ ಹುಡ್ಕೊಂಡು ಹೋಗಬೇಕು. ಎಲ್ಲಿ ಫ್ಯಾಕ್ಟ್ರಿ, ಎಲ್ಲಿ ಮಷಿನ್ ತೊಗೊಂತಾರೆ, ಎಲ್ಲಿರ್ತಾರೆ, ಅವ್ರು ಎಲ್ಲಿರ್ತಾರೆ ಅವರಲ್ಲೇ ಆಸರೆಯಾಗಿ ನಾವು ಇರಬೇಕು. ಅವ್ರು ಹೇಳಿದ ಕೆಲಸ ಮಾಡಬೇಕು. ಅವ್ರು ಯಾವ ಹೋಗಂದ್ರೆ ಅವು ಹೋಗಬೇಕು. ಎಷ್ಟು ಕೆಲಸ ಮಾಡೋ ಅಷ್ಟು ಕೆಲಸ ಮಾಡಬೇಕು ಅಂತ ಅವಾಗಿನ ಪರಿಸ್ಥಿತಿ. ಭಾಷೆ ಸಮಸ್ಯೆ ಇತ್ತು. ಭಾಷೆ ಇದಿತ್ತು. ಎಲ್ಲಿ ಅವ್ರು ಯಾರು ಮತ್ತೆ ನಾವು ಬೇರೆ ಕಡೆ ಹೋಗ್ಲಿಕ್ಕೆ ನಮ್ಗೆ ಇದು ಮಾಡ್ತಿದ್ರು, ಆಸ್ಪದ ಕೊಡ್ತಿದ್ದಿಲ್ಲ ಅವರು. ನಮ್ಮ ಮಷಿನ್ ಮಾಡಿದ್ಮೇಲೆ ನೀವು ಇಲ್ಲೇ ಇರಬೇಕು, ಮಂದಿ ಜೊತೆಗೆ ಮತ್ತೆ ಭೇಟಿ ಆಗಬಾರ್ದು. ನೀವು ಮಾಡಿದ ಮಷಿನ್ ಮತ್ತೆ ಇಲ್ಲಿ ನೀವು ಮಾಡಬಾರ್ದು ಅಂತ ಅವ್ರು ಉದ್ದೇಶ ಮಾಡ್ಕೊಂಡು ನಮ್ಗೆ ಮತ್ತೆ ನೀವು ಹೋಗಿಬಿಟ್ರಿ ಕರ್ನಾಟಕಕ್ಕೆ ಅಂತ ಹೇಳೋರು. ನಾವು ಆಯ್ತು ಅಂತ ತಿಳ್ಕೊಂಡು ಮತ್ತೆ ತಪ್ಪಿಸ್ಕೊಂಡು ಮತ್ತೆ ಎಲ್ಲರೂ ನಾವು ಮತ್ತೆ ಬೇರೆ ಕೆಲಸ ಹುಡುಕ್ತಿದ್ವಿ. ಮತ್ತೆ ಎಲ್ಲರೂ ಎಲ್ಲಿ ಮಾಡಿಸೋರಿದ್ದಾರೆ ಅಂತೇಳಿ ಹಾಗೆ ಒಬ್ಬರಿಂದ ಪರಿಚಯ ಆಗಿ ಒಳ್ಳೆ ಜನ ಅಂತೂ ಸಿಗ್ತಾರಲ್ಲ, ಅವ್ರ ಸಹಾಯದಿಂದ ಮತ್ತೆ ನಾವು ಈ ಉಮ್ರೇಟ್ನೊಳಗೆ ನಮಗೊಂದು ಸಣ್ಣ ಜಾಗ ಕೊಡಿಸಿದ್ರು. ನಮಗೆ ಮನೆಯಲ್ಲಿ ಮದುವೆ ಮಾಡ್ಕೊರಪ್ಪ, ಒಂದು ಸಣ್ಣ ಫ್ಯಾಕ್ಟ್ರಿ ಹಾಕಿದೆಯಾ ಅಂಥೇಳಿ ಮಾಡಿದ್ಮೇಲೆ ಮದುವೆ ಪ್ರಸ್ತಾಪ ಬಂತು. ಮದುವೆ ಮಾಡಲಿಕ್ಕೆ ತಂದೆ ತಾಯಿಯವರು ಎಲ್ಲ ನೋಡ್ಲಿಕ್ಕತ್ತಿದ್ರು. ಆವಾಗ ಮದುವೆ ನೋಡ್ಬೇಕಾದ್ರೆ ಇಷ್ಟು ದೂರ ಇರ್ತಾನೆ ಗುಜರಾತ್ನಲ್ಲಿ, ಅಂದರೆ ಯಾರು ಹೆಣ್ಣು ಕೊಡ್ಲಿಕ್ಕೆ ರೆಡಿ ಇದ್ದಿಲ್ಲ, ಯಾರೂ ತಯಾರಿದ್ದಿಲ್ಲ. ಏನು ಮಾಡ್ತಾರೋ ಏನೋ ಅಂಥೇಳಿ ಮತ್ತು ಆಗ ಈಗ ಆ ಕಡೆ ಈ ಕಡೆ ಮತ್ತು ಸಂಬಂಧಿಕರು ಅವರು ನೋಡಿಕೊಂಡು ಕನ್ಯೆ ಕೊಟ್ಟು ಮದುವೆ ಮಾಡಿದರು. ನಮ್ಮ ತಮ್ಮರದ್ದು ಸಂಬಂಧಿಕರು ಅಂದರೆ ಸ್ವಲ್ಪ ಪರಿಚಯದ ಮೇಲೆ ಅಷ್ಟೇ. ಸಂಬಂಧಿಕರು ಅಂತಲ್ಲ, ನಮ್ಮ ತಂಗಿ ಗಂಡ ನಮ್ಮ ಮಾವರ ಅವ್ರ ಊರಲ್ಲೇ ಪರಿಚಯದವರಿದ್ದರು. ಅವ್ರಿಗೆ ಹೇಳಿ ನಮ್ಮ ಮಳೆಯ ಅಂತ ಹೇಳ್ಕೊಂಡು ಕನ್ವಿನ್ಸ್ ಮಾಡಿ ಹೇಳಿದ ಮೇಲೆ ಅವ್ರು ನಾವು ಕೊಡ್ತೇಪ್ಪ, ದೂರ ಆದ್ರೆ ಪರವಾಗಿಲ್ಲ ಅಂತ ಹೇಳಿದರು ಅವರಿಗೆ. ಮತ್ತು ನಮ್ಮ ತಮ್ಮರಿಗೆ ಗದಗಲ್ಲಿ ಅವರಿಗೆ ನೋಡಿಕೊಂಡು ಆನಂತರ 92ರಲ್ಲಿ ನಮ್ಮ ಮದುವೆ ಆಯಿತು. ಇಬ್ಬರು ಒಂದೇ ಸಲ ಮಾಡ್ಕೊಂಡ್ರೆ? ಒಂದೇ ಸಲ. ಹಳ್ಳಿ ಅವ್ರಿಗೆ ಎಷ್ಟು ಡಿಫ್ರೆನ್ಸ್? 3 ವರ್ಷ. ಅವಾಗ ನಿಮ್ಮದು ದುಡಿಮೆ ಹೇಗಿತ್ತು ಇಲ್ಲಿ? ಅವನು ಅದೇ ನಾವೆಲ್ಲ ಅವಾಗೂ ನಮ್ದೇನು ಇನ್ನೂ ಏನಿದ್ದಿಲ್ಲ. ಸ್ಟಾರ್ಟಿಂಗ್ ನಮ್ದು ಅವಾಗೆ ಏನು ವರ್ಷದಲ್ಲಿ 1-2-3 ಮಷಿನ್ ಮಾಡ್ತಾಯಿದ್ವಿ. ಸ್ವಂತ ಫ್ಯಾಕ್ಟ್ರಿ ಇಲ್ಲ, ಸ್ವಂತ ಮನೆಯೇ ಇಲ್ಲ. ಬಾಡಿಗೆ ಮನೆಗೆ ಹುಡುಕೋಬೇಕಂತ ಮಾಡ್ಕೊಂಡು ಇರತ್ತು. ಮೊದಲೇ ಫ್ಯಾಕ್ಟ್ರಿ ಕೆಲಸಕ್ಕೊಂದೊಂದು ದಾರಿ ಸಿಕ್ಕಿದೆ, ಬಾಡಿಗೆದಂತ ಸಿಕ್ಕಿದೆ ನಮ್ಮ ಜಾಗ ಅಂತ ಹೇಳ್ಕೊಂಡು ಮದುವೆ ಆದ ನಂತರ ನಾವಿಲ್ಲಿ ಕರ್ಕೊಂಡು ಬರ್ಬೇಕಂತೇಳಿ ವಿಚಾರ ಮಾಡಿದ್ವಿ. ಕರ್ಕೊಂಡ್ಬರ್ತೀರಿ? ಬಂದಾಗ ಎಷ್ಟು ಮನೆ, ಹೇಗೆ, ಎಲ್ಲಿ ಶುರುವಾಯಿತು ಸಂಸಾರ? ಬಂದಾಗ ನಮಗೇನು ಮನೆ ಇದ್ದಿಲ್ಲ. ನಾವು ಇಲ್ಲೊಬ್ಬರು ಪರಿಚಯ ಇದ್ದರು, ಅವ್ರ ಗೆಳೆಯರು ಕೇಳಿದ್ರು ನಮಗೊಂದು ಮನೆ ಬೇಕಂತೇಳಿ. ಅವಾಗ ನಾವು ಇಲ್ಲಿ ಕೇಳಿದ್ರೆ ನಮ್ಮ ಜನ ಯಾರು ಕೊಡ್ತಿದ್ದಿಲ್ಲ ಅಷ್ಟು. ಯಾಕಂದರೆ ಇವರು ಎಲ್ಲಿಯವರು ಏನು ಎಂಥ ಜನ ಅಂತಂದು ಇಲ್ಲೇ ಜನ ಎಲ್ಲ ಭಾಳಷ್ಟು ವಿಚಾರ ಮಾಡ್ತಿದ್ರು. ನಮ್ಮ ಗೆಳೆಯರೊಬ್ಬರು ಹೇಳಿದ್ರಿಲ್ಲ, ಇವರು ಇಬ್ಬರು ಅಣ್ಣ ತಮ್ಮ, ಮತ್ತು ಇಲ್ಲಿ ಫ್ಯಾಕ್ಟ್ರಿ ಇದೆ, ಕೆಲಸ ಮಾಡ್ತಾರೆ, ಒಳ್ಳೆ ಜನ, ಅವ್ರದ್ದು ಫ್ಯಾಮಿಲಿ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ಮ್ಯಾಗ ಇಲ್ಲಿ ಮನೆ ಇವರಿಗೆ ಬಂದು ಕೇಳಿದರು. ನಾವೀಗ ಕುಳಿತಂಥ ಮನೆಯೊಳಗೆ ಇವರು ಬ್ರಾಹ್ಮಣ್ಸ್ ಮನೆ, ಇಲ್ಲಿ ಮೇಲೆ ಮನೆ ಇದೆ, ಇಲ್ಲೇ ನಮ್ಗೆ ಇರಲಿಕ್ಕೆ ಅವರು ಕೊಟ್ಟರು. ಆವಾಗ ಅವರು ನಾವು ಇದೇ ಮನೆಯಲ್ಲೇ 2 ಜನ, ಇಬ್ಬರು ಅಣ್ಣ ತಮ್ಮಗಳು, ಅವರು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಇಲ್ಲೇ ಇದ್ವಿ. ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ, ನಮ್ಮ ಮಕ್ಕಳು, ಅವ್ರ ಮಕ್ಕಳು ಎಲ್ಲರೂ ಕೂಡ ಇದೇ ಮನೆಯೊಳಗಿದ್ವಿ. ಹಾಗೆ ಅನ್ನಂದ್ರೆ ಇನ್ನೊಂದು ಏನಂದರೆ, ಈ ಮನೆಯೊಳಗಿದ್ದವರು ಇವರೇನೋ ತಮ್ಮ ಇದ್ದಾರೆ, ಅತುಲ್ ಮೆಹ್ತಾ ಅಂತೇಳಿ. ಅವರು ಅಕೌಂಟ್ ಒಳಗೆ ಮಾಹಿರ್ ಅಂದರೆ ಸೆಲ್ ಟ್ಯಾಕ್ಸ್ ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಟೋಟಲ್ ಎಲ್ಲ. ಅವಾಗೆಲ್ಲ ಗುಜರಾತಿ ಲ್ಯಾಂಗ್ವೇಜ್, ಇನ್ನೂ ಇಷ್ಟು ಇಂಗ್ಲೀಷ್ ಡೆವಲಪ್ ಇದ್ದಿಲ್ಲ ಅವಾಗ. ಅವೆಲ್ಲ ನಮಗೇನು ಗೊತ್ತಾಗ್ತಿದ್ದಿಲ್ಲ. ಎಲ್ಲ ಫಾರ್ಮ್ ಫಿಲಪ್ ಮಾಡುವು, ಮಾತಾಡುವು, ಬರೆಯುವು ಎಲ್ಲ ಗುಜರಾತ್ ಒಳಗೆ ಬರೀಬೇಕು ಆವಾಗ 92ನೇ ಇಸ್ವಿ ಒಳಗೆ. ಇವಾಗೆಲ್ಲ ಕರ್ಕೊಂಡೋಗಿ ಇವರೆಲ್ಲ ಅದೆಲ್ಲ ಬರೆದು ನಮಗೆಲ್ಲ ವೇಟ್ ನಂಬರು, ಸೆಲ್ ಟ್ಯಾಕ್ಸ್ ನಂಬರ್ ತೊಗೊಳ್ಳಿಕ್ಕೆ ಅರ್ಜಿ ಕೊಟ್ಟು ಮಾಡಿ ನಮ್ಮದೆಲ್ಲ ಅಕೌಂಟೆಂಟು ಇವರೇ ಮಾಡ್ತಿದ್ರು.
ಮತ್ತು ನಮಗೆಲ್ಲ ಅವಾಗ ಇವಾಗ ನಮ್ಗೆ ಬೈದು ಈ ಥರ ನೀವು ಮಾಡಬೇಕು ಹಿಂಗೆ ಅಂತ ನಮಗೆಲ್ಲ ಗೈಡೆನ್ಸ್ ಕೊಡ್ತಿದ್ರು. ಮನೆಯವ್ರಿಗಿಂತ ಜಾಸ್ತಿ ನಮ್ಮ ಮೇಲೆ ಅವ್ರು ಇದನ್ನು ಮಾಡಿದರು. ಮಾಡಿ ನಮ್ಮದೆಲ್ಲ ಅಕೌಂಟ್ ಎಲ್ಲ ಸುಮಾರು 10-15 ವರ್ಷ ಅವರ ಬರೆದ್ರು. ಅವ್ರು ಇರೋ ತನಕ ನಮ್ಮ ಅಕೌಂಟ್ ಎಲ್ಲ ಅವರ ಬರೆದ್ರು. ಮಾಡ್ತಾ ನಮಗೆಲ್ಲ ಕಲಿಸಿದ್ರು ಯಾವ ಥರ ನೀವು ಅಕೌಂಟಿಂಗ್ ಒಳಗೆ ಹೆಂಗಿರಬೇಕು, ಜನ ಜೊತೆ ನಿಮ್ಮ ವ್ಯವಹಾರ ಹೆಂಗಿರಬೇಕು, ಯಾವ ಜೊತೆ ಕಸ್ಟಮರ್ ಜೊತೆ ಯಾವ ಥರ ಡೀಲಿಂಗ್ ಮಾಡಬೇಕು, ಯಾವ ಥರ ನೀವು ಕೆಲಸ ಮಾಡಬೇಕು ಅನ್ನೋದ್ರೊಳಗೆಲ್ಲ ಜಾಸ್ತಿ ಅವ್ರು ನಮಗೆಲ್ಲನೂ ಇದರಿಂದ ನಮ್ಗೆ ಇದು ಮಾಡಿಕೊಟ್ರು. ಒಂದು ಆಶ್ವಾಸನೆ ಕೊಟ್ಟು ಕಲಿಸಿ ನಮಗೆಲ್ಲ ಗೈಡೆನ್ಸ್ ಮಾಡಿ ನಮ್ಮ ಫ್ಯಾಕ್ಟ್ರಿ ಅದು 10-12 ವರ್ಷ ನಾವು ಬಾಡಿಗೆ ಫ್ಯಾಕ್ಟ್ರಿ ಒಳಗಿದ್ವಿ. ನಂತರ 1997 ನಾವು ಬೇರೆ ಫ್ಯಾಕ್ಟ್ರಿ ಹೊಸ ಜಾಗ ಒಂದು 16 ಗುಂಟೆ ಜಾಗ ಒಂದು ಫ್ಯಾಕ್ಟ್ರಿ ಕೊಡಿಸಿದ್ರು ಅವರೇ. ಒಂದೊಬ್ಬರು ಗೆಳೆಯರಿಗೆ ಹೇಳಿ ಇನ್ನೊಬ್ಬರಿಗೆ ಸಣ್ಣದಾಗತ್ತೆ ಬಾಡಿಗೆ ಜಾಗಗಳು ಎಷ್ಟು ದಿವಸ ಅಂತ ಇರೋದು, ನಾಳೆ ಖಾಲಿ ಮಾಡಿಸಿರಿ ಇಲ್ಲಿ ಹೋಗ್ತೀರಿ ಅಂತ ಹೇಳ್ಕೊಂಡು ಮತ್ತೆ ನಾವು ಸ್ವಂತ ಒಂದು ಜಾಗ ತೊಗೊಂಡ್ವಿ. ಅಲ್ಲಿ 2001ರಲ್ಲಿ ನಾವು ಅದಕ್ಕೆ ಬಿಲ್ಡಿಂಗ್ ಎಲ್ಲ ಕಟ್ಟಿಸಿ ಸೆಡ್ ಮಾಡಿಸಿ ಅಲ್ಲಿ ನಾವು ಇದು ಮಾಡಿಕೊಂಡು ನಾವು ಅಲ್ಲಿ ಫ್ಯಾಕ್ಟ್ರಿ ಸ್ವಲ್ಪ ದೂರ ಇರೋದ್ರಿಂದ ಆವಾಗಿನ ಸಮಯದೊಳಗೆ ನಾವು ಇಲ್ಲಿ ಮತ್ತೆ ಮನೆ ಬಿಟ್ಟು ಫ್ಯಾಕ್ಟ್ರಿ ಒಳಗೆ ಮನೆ ಮಾಡಿಕೊಂಡು ಅಲ್ಲಿ ಹೋಗಿ ಇರ್ಲಿಕ್ಕೆ ಇದು ಮಾಡಿದ್ವಿ. ಇಲ್ಲಿ ಎಷ್ಟು ವರ್ಷ ಇದ್ರಿ? ಇಲ್ಲಿ ಒಂದು 8-10 ವರ್ಷ ಇದ್ವಿ. ಎಷ್ಟಿದೆ ಬಾಡಿಗೆ? ಯಾವಾಗ ಬಾಡಿಗೆ ಇದ್ದಿಲ್ಲ, ಬಾಡಿಗೆ ಅಷ್ಟೇ. ಇವ್ರಿಗೊಂದು 23,000 ರೂಪಾಯಿ ಕೊಟ್ಟಿದ್ವಿ. ಎಷ್ಟು? 30,000 ರೂಪಾಯಿ ಕೊಟ್ಟಿದ್ವಿ ಇವರಿಗೆ. ಅದು ಒತ್ತೆ ಒಳಗೆ ಲೀಸ್ ಅಂದ್ರೆ ಆಮೇಲೆ ರಿಟರ್ನ್ ಕೊಡ್ಬೇಕಂತೇಳಿ. ಓಕೆ. ಅದೆಲ್ಲ ಮುಗಿದ ನಂತರ ನಮ್ಗೆ ದುಡ್ಡು ಕೊಟ್ಟರು ಮತ್ತೆ ಸ್ವಲ್ಪ ದಿವಸ ಆದರೂ ನಾವು ಹಾಗೆ ಇದ್ದು ಅವ್ರು ನಮ್ಮ ಕಡೆ ಏನು ತೊಗೊಳ್ಳಿಲ್ಲ. ಇಲ್ಲ ನಿಮ್ಮ ಕಡೆ ಬಾಡಿಗೆ ತೊಗೊಳ್ಳಲ್ಲ ಅಂತೇಳಿ ಮತ್ತು ನಾವು ಇಲ್ಲಿಂದ ಮನೆ ಬಿಟ್ಟು ಹೋದರೆ ಮತ್ತೆ ಅಲ್ಲಿ ಹೊಸ ಮನೆಯೊಳಗೆ ನಮ್ಮ ಹೆಣ್ಮಕ್ಳೆಲ್ಲ ಇರಲಿಲ್ಲ. ಬೇಜಾರು ಅನಿಸ್ಬಿಡ್ತು ಅವ್ರಿಗೆ. ಮತ್ತೆ ರಿಟರ್ನ್ ಇಲ್ಲೇ ಬರ್ಬೇಕಂತೇಳಿ ಮತ್ತೆ ಬೇಡ ಒಂದ್ಸಲ ಹೋಗಿದೆ ಅಂದಮೇಲೆ ಇವರಾದರೂ ಇಲ್ಲೇ ಬಂದಿರಿ ಅಂತ ಹೇಳಿದ್ರು. ಇಲ್ಲ ಹಾಗೇನಿಲ್ಲ ಅಲ್ಲೇ ಇರ್ತದೆ ಅಂತ ಹೇಳ್ಕೊಂಡು. ಯಾಕೆ ಹಂಗೆ ಅನಿಸ್ತು ಅವ್ರಿಗೆ? ರಿಲೇಷನ್ಸ್. ಅಷ್ಟು ಗಟ್ಟಿಯಾಗಿ ಬಾಂಧವ್ಯ ಬೆಳೆದೋಗಿತ್ತು. ಮತ್ತು ಅವರು ಬರೆದು ಹೋಗೋದು ಮಾಡ್ತಿದ್ರಲ್ಲ, ಧೈರ್ಯದ ಮೇಲೆ ಆಯ್ತು ಅಂತ ಅಲ್ಲೇ ಸೆಟ್ಲ್. ಅಂದರೆ ಅವಾಗ ಊರು ಬೈಲಿತ್ತಲ್ಲ ಜಾಗ, ಫ್ಯಾಕ್ಟ್ರಿ ನಮ್ಮದು ಫುಲ್ ಹೊರಗಡೆ ಇತ್ತು. ಹಿಂಗಾಗಿ ಮತ್ತು ನಮ್ಮ ಮಗಳೆಲ್ಲ ಇಲ್ಲೇ ಬರೋದು, ಇಲ್ಲೇ ಸಣ್ಣಂದಿರ್ಲಿ ಇಲ್ಲೇ ಬೆಳೆದು, ಅವ್ರು ದೊಡ್ಡೊಳಗೆ ಮಟ್ಟನ ಇಲ್ಲೇ ಬೆಳೆದು ಎಲ್ಲ ಇದಾದ್ದು. ಈ ಮನೆ ಬರೋಗಡೆ ನಿಮ್ಮ ಮಗಳು ಹುಟ್ಟಿದ್ಲಾ? ಹಾಂ, ಹುಟ್ಟಿದ್ಲು. ಓಕೆ. ನಿಮ್ಮ ಮಿಸ್ಸಸ್ಸಿಗೆ ಏನು ಅನ್ಸೋದು ಹೊಸ್ದಾಗಿ? ಯಾಕಂದ್ರೆ ಭಾಷೆ ಬೇರೆ, ಊರು ಬೇರೆ, ಇಲ್ಲಿ ಊಟ ಬೇರೆ, ಅದು ಹೇಗೆ ಅಡ್ಜಸ್ಟ್ ಆದ್ರೆ ಅವರು? ಬಸ್ಟ್ ಕಷ್ಟನೇ ಇತ್ತು, ತೊಂದರೆನೇ ಇತ್ತು. ಅಲ್ಲಿನೂ ಕಷ್ಟನೇ ಇತ್ತು. ಇಲ್ಲೆಲ್ಲ ಮತ್ತೆಲ್ಲ ಬಂದವರಿಗೆಲ್ಲರಿಗೂ ಸುಮಾರು ಒಂದು 10-12 ಹುಡುಗರು ಇದ್ದಾರೆ ನಮ್ಮ ಕಡೆ ಕೆಲಸ ಮಾಡಲಿಕ್ಕೆ, ಕರ್ನಾಟಕದವರು. ಅವರಿಗೆಲ್ಲ ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ತಮ್ಮರ ಮಿಸ್ಸಸ್ಸು ಅವರೆಲ್ಲ ಫುಲ್ ಅಡುಗೆ ಮಾಡ್ತಿದ್ರು ಅವಾಗ. ಅವ್ರಿಗೆ ಇದೇ ಮನೆಯೊಳಗೇನೆ ಅವ್ರಿಗೆಲ್ಲರಿಗೆ 12-15 ಜನಕ್ಕೆ ಅಡುಗೆ ಮಾಡೋದು ಇದೇ ಮನೆಯೊಳಗನೆ. ಅವಾಗೆಲ್ಲ ಈ ಗ್ಯಾಸ್ ಇದ್ದಿಲ್ಲ, ಸ್ಟವ್ ಇದು ಚಿಮ್ಮೆಣ್ಣೆ ಹಾಕಿ ಸ್ಟವ್ ಮೇಲೆ ಅಡುಗೆ ಮಾಡ್ಬೇಕು. ಅಡುಗೆ ಮಾಡಿ ಒಂದು ಟೈಮ್ ಟಿಫಿನ್ನು, 2 ಟೈಮ್ ಊಟ ಅವ್ರಿಗೆಲ್ಲರಿಗೂ ಕೊಡಬೇಕು. ಆಮೇಲೆ ಅವ್ರು ಊಟ ಮಾಡಬೇಕು. ನಾವು ಸಾಯಂಕಾಲ 8 ಗಂಟೆ 9 ಗಂಟೆ ಮಟ್ಟ ಬಂದರೆ ಅವರೆಲ್ಲ ನಮಗೆಲ್ಲರಿಗೂ ಅವ್ರಿಗೆಲ್ಲರಿಗೂ ಇಲ್ಲೆಲ್ಲ ಸಾಲ ಕೂಡಿಸಿ ಅಡುಗೆ ಮಾಡಿ ಊಟ ಮಾಡಿದ ಮೇಲೆ ಉಳಿದ್ರೆ ಅವ್ರು ಉಣ್ಬೇಕು. ಆನಂತರ ಅವ್ರೆಲ್ಲ ಸಣ್ಣ ಹುಡುಗರಿದ್ರು ಅವಾಗೆಲ್ಲ. ನಂತರ ಹಾಗೆ ಬರ್ತಾ ಅವ್ರಿಗೆಲ್ಲ ಸ್ವಲ್ಪ ಮದುವೆ ಮಾಡಿದ್ವಿ ಹುಡುಗರಿಗೆ. ಅವ್ರದ್ದು ಫ್ಯಾಮಿಲಿ ಬಂತು. ಯಾರಿಗೆ ಮದುವೆ ಮಾಡಿದ್ರಿ? ನಮಗೆಲ್ಲ ಕೆಲಸ ಮಾಡೋ ಹುಡುಗರಿಗೆ. ನೀವೇ ನಿಂತ್ಕೊಂಡು? ನಾವು ಮಾಡಿದ್ರಿ. 1-2-3 ಹುಡುಗರಿಗೆಲ್ಲ ಮದುವೆ ಮಾಡಿದ್ವಿ. ಮದುವೆ ಮಾಡಿದ ಮೇಲೆ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿ ಆಯ್ತಲ್ಲ, ಮತ್ತು ಅವ್ರಿಗೆ ನಾವು ಫ್ಯಾಕ್ಟ್ರಿ ಒಳಗೆ ನಾವು ಅಲ್ಲಿ ಹೋದ್ಮೇಲೆ ಅವ್ರಿಗೂ ಇರ್ಲಿಕ್ಕಲ್ಲೆಲ್ಲ ಒಂದೊಂದು ರೂಮ್ ಮನೆ ಕಟ್ಟಿಸಿ ಅವರಿಗೆ ಇದಾದಮೇಲೆ ಅವರು ತಮ್ಮ ಅಡುಗೆ ಮಾಡಲಿಕ್ಕೆ ಅವರು ಒಂದು ಜವಾಬ್ದಾರ ಆದರು. ಇವರು ಸ್ವಲ್ಪ ನಮ್ಮ ಮಿಸ್ಸಸ್ಸಿಗೆಲ್ಲ ಅಡುಗೆ ಮಾಡೋದು ಸ್ವಲ್ಪ ಅವಾಗ ಕಡಿಮೆ ಆಯ್ತು. ಈ ಕಡೆ ಮಕ್ಕಳಿದ್ರು, ಈ ಕಡೆ ಅಡುಗೆ ಮಾಡೋದಂದ್ರೆ ಅವ್ರಿಗೆ ಸ್ವಲ್ಪ ಭಾಳ ಜಂಜಟ್ಟಿತ್ತು. ಆದರೆ ನಾವು ಯಾವ್ದು ಮನೆ ಕಡೆ ನೋಡ್ತಿದ್ದಿಲ್ಲ, ಎಲ್ಲ ಅವ್ರದ್ದು A to Z ಅವರೇ ಮಾಡಬೇಕು. ಭಾಷೆ ಬರ್ಲಿಕ್ಕರು ತರಬೇಕು, ಮಾಡಬೇಕೆಲ್ಲ ಅವ್ರದ್ದು ಜವಾಬ್ದಾರಿ ಇತ್ತು. ನಮ್ದು ಏನಿದ್ದಿಲ್ಲ. ನಮ್ಮ ಮಿಸ್ಸಸ್ಸು ನಮ್ಮ ತಮ್ಮನ ಮಿಸ್ಸಸ್ ಇಬ್ಬರು ಹೋಗಿ ಪೇಟೆಯಲ್ಲೆಲ್ಲ ಸಾಮಾನು ಖರೀದಿ ಮಾಡ್ಕೊಂಡು ಬಂದು ಅವ್ರು ಅಡುಗೆ ಮಾಡಿ ಎಲ್ಲ ಕೆಲಸ ಅವರೇ ಮಾಡ್ತಾಯಿದ್ರು. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಮತ್ತು ಅವರಿಗೆ ಇದಾಯಿತು ಅಂತ ಬೆಸ್ಟ್ ಹುಡುಗರಿಗೆಲ್ಲ ಸೀನಿಯರ್ ಆದ್ರಲ್ಲ ಅವರೆಲ್ಲ ಫ್ಯಾಮಿಲಿ ಆದಮೇಲೆ ಮದುವೆ ಆದ್ಮೇಲೆ ಅವರೆಲ್ಲ ಅಡುಗೆ ಮಾಡ್ಕೊಂಡು ಅಲ್ಲಿ ಊಟ ಮಾಡ್ತಿದ್ರು. ಹಿಂಗಾಗಿ ಸ್ವಲ್ಪ ಇವರು ಸ್ವಲ್ಪ ರಿಲ್ಯಾಕ್ಸ್ ಆದರು. ನಮ್ಮ ಜೊತೆಗೆ ನಮ್ಮಷ್ಟನ್ನು ಅವರಷ್ಟು ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಆವಾಗಿನ ಟೈಮ್ ಒಳಗೆ ಮತ್ತು ಅವರೆಲ್ಲ ಅಷ್ಟೆಲ್ಲ ಜನರಿಗೆ ಅಡುಗೆ ಮಾಡ್ಬೇಕಂದ್ರೆ ಕಷ್ಟದ ವಿಷಯ ಏನು. ಅಪ್ಪ ಅಮ್ಮ ಊರಲ್ಲಿದ್ದರು. ಅವಾಗ ಊರಲ್ಲಿದ್ದು ಅವರು ಮತ್ತೆ ಒಕ್ಕಲ್ತನ ಮಾಡ್ತಲ್ಲೇ ಇದ್ದರು. ಯಾವಾಗ ನಮ್ಮ ಅಪ್ಪ ಬರ್ತಿದ್ರು, ವರ್ಷಕ್ಕೆ 1 ಸಲ 2 ಸಲ ಹಿಂಗೆ ಬರ್ತಿದ್ರು. ಬಂದಾಗ 1 ವಾರ 8 ದಿವಸ ಹೆಂಗಿದ್ದು ಮತ್ತು ವಾಪಸ್ ಹೋಗ್ತಾಯಿದ್ರು. ಇದೆಲ್ಲ ನಿಮ್ಮ ಸಂಬಂಧಿಕರಿಗೆ ಗೊತ್ತಾಯ್ತಾ? ಎಲ್ಲ ಗೊತ್ತಿದೆ. ಏನನ್ನೋರು ಸಂಬಂಧಿಕರು ಏನಂತ ನಿಮಗೂ ಗೊತ್ತಿರ್ಬೋದು, ನಮಗೂ ಗೊತ್ತಿರ್ಬೋದು. ಅಂದರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇರುತ್ತೆ.
ಏನೂ ಇಲ್ಲ ಅಂದರೆ ಜನ ಯಾರು ಮಾತಾಡ್ಸಲ್ಲ, ಎಲ್ಲ ಇದ್ದರೆ ಹೆಂಗೆ ಒಂದು ಥರ ಬೇರೆ ಮಾತಾಡ್ತಾರೆ. ಅದು ಎಲ್ಲ ಸಮಾಜದಲ್ಲಿ ಇರೋದು ಅದು. ಬಟ್ ಈಗಲೂ ನಿಮ್ಗೆ ಎಲ್ಲಾದರೂ ಒಂದು ಮೂಲೆಯಲ್ಲಿ ಇದೆಯಾ ಶಿಕ್ಷಕ ಆಗಬೇಕಾಗಿತ್ತು ನಾನು, ಅದು ಪ್ರೀತಿ ಕೆಲಸ ಆಗಿತ್ತಾ ಅಥವಾ ಅನಿವಾರ್ಯವಾಗಿ ಈ ಕಡೆ ಬಂದ್ರೆ ಹೇಗೆ? ಇಲ್ಲ, ಆ ಒಂದು ಇದಕ್ಕೆ ನಾನು ಹೋದಾಗ ನನಗೆ ಅದು ಸಿಗಲಿಲ್ಲ ಅಂದಮೇಲೆ ಮತ್ತು ನಾನು ಅದಕ್ಕೆ ಬೇರೆ ಪ್ರಯತ್ನ ಮಾಡಲೇಬೇಕಲ್ಲ. ಈಗ ನಾನು ಅಲ್ಲಿದ್ದ ಶಿಕ್ಷಕ ಆಗಿದ್ದರೆ ಈಗ ನಾನು ಇಲ್ಲಿ ಬಂದು ಒಂದು ಇದಾಗಿ ಸುಮಾರು ಭಾರತದ ಎಲ್ಲ ರಾಜ್ಯಗಳಿಗೂ ನಾನು ಇಷ್ಟೆಲ್ಲ ಪ್ಲ್ಯಾಂಟ್ಸ್ ಮಿಷನರಿ ಸಪ್ಲೈ ಮಾಡೋದಕ್ಕೆ ಒಂದು ಫ್ಯಾಕ್ಟ್ರಿಗೆ 20-30 ಜನಕ್ಕೆ ನಾವು ಒಂದು ಕೆಲಸ ಕೊಟ್ಟಂಗಾಯ್ತು. ಮತ್ತು ಇನ್ನೂ ಎಷ್ಟೆಷ್ಟೋ ಕಡೆಯಿಂದ ನಮಗೆ ಹುಡುಗರು ಫೋನ್ ಮಾಡ್ತಾರೆ, ನಮಗೆಲ್ಲಾದ್ರೂ ಕೆಲಸ ಕೊಡಿಸಿ ಸರ್ ಅಂತೇಳಿ ಆಪ್ರೇಟ್ ಮಾಡಲಿಕ್ಕೆ, ಮಷಿನ್ ನಡೆಸಲಿಕ್ಕೆ. ಅವರಿಗೆ ಒಂದು ತಿಂಗಳಿಗೆ ಈಗ 30,000 ರೂಪಾಯಿ ಪಗಾರ ಕೊಡ್ತಾರೆ. 20,000-30,000 ರೂಪಾಯಿ ಪಗಾರ ಸ್ಯಾಲ್ರಿ. ಅವ್ರಿಗೆ ಇರಲಿಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಸ್ಟೇಟ್ನಿಂದ ನಮಗೆ ಫೋನ್ ಮಾಡ್ತಾರೆ. ನಾವು ಅವ್ರಿಗೆ ಎಲ್ಲೆಲ್ಲಿ ವೇಕೆನ್ಸಿ ಇರ್ತದೆ, ಎಲ್ಲಿ ಯಾರಿಗೆ ಟೆಕ್ನಿಷಿಯನ್ಸ್ ಬೇಕು, ಆಪ್ರೇಟರ್ಸ್ ಬೇಕಲ್ಲ, ಅವ್ರಿಗೆ ನಾವು ಕನೆಕ್ಟ್ ಮಾಡಿ ಅವ್ರಿಗೆ ನಾವು ಕೆಲಸ ಕೊಡಿಸ್ತೇವೆ. ಅಲ್ಲಿ ಈಗ UP ಆಗಲಿ, ನೇಪಾಳ ಆಗಲಿ, ಬಿಹಾರ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ಎಲ್ಲೆಲ್ಲಿ ಯಾರಿಗೆ ಹುಡುಗರು ಕೆಲಸ ಕಲ್ತ ಮೇಲೆ ಅವರಿಗೆ ಎಲ್ಲರೂ ವೇಕೆನ್ಸಿ ಇದ್ದರೆ ನಮಗೆಲ್ಲರೂ ಮತ್ತೆ ಕೆಲಸ ಕೊಡಿಸಿ ಸರ್ ಅಂತಂದು ಹೇಳಿದ್ರಂದರೆ ಅವ್ರಿಗೆ ನಾವು ಎಲ್ಲಿ ಇರುತ್ತಲ್ಲ ರಿಕ್ವೈರ್ಮೆಂಟ್ಸ್ ಅಲ್ಲಿ ಅವ್ರಿಗೆ ನಾವು ಅಡ್ರೆಸ್ ಕೊಟ್ಟು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಪಾರ್ಟಿ ಜೊತೆಗೆ ಹುಡುಗ ಒಳ್ಳೆ ಹುಡುಗರೆ ನಮ್ಮದು ಜವಾಬ್ದಾರಿ ಇದೆ, ಇವನ್ ಕೆಲಸಕ್ಕೆ ತಗೊಟ್ಟು ಅಂತೇಳಿ ನಾವು ಕೊಡ್ತೇವೆ. ಈಗ ಎಷ್ಟು ಜನ ಕೆಲಸ ಮಾಡೋರಿದ್ದಾರೆ ಎಲ್ಲಿ? ನಿಮ್ಮ ಫ್ಯಾಕ್ಟ್ರಿಲಿ 25-30 ಜನ ಕೆಲಸ ಮಾಡ್ತಾರೆ. ಸುಮಾರು 5-6 ಹುಡುಗರು ಎಲ್ಲ ಹೊರಗಡೆ ಎರೆಕ್ಷನ್ಸ್ ಮಾಡಲಿಕ್ಕೆ, ಮಷೀನೆಲ್ಲ ಇನ್ಸ್ಟಾಲೇಷನ್ ಮಾಡಲಿಕ್ಕೆಲ್ಲ ಹೋಗ್ತಾರೆ. ಒಟ್ಟಾರೆ ಈಗ ಒಂದು ಮಿಷಿನ್ ಕೊಟ್ಟ ಕಡೆ ಎಲ್ಲ 20-30 ಜನ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಫ್ಯಾಕ್ಟ್ರಿಲಿ ಮಾಡ್ತಾರೆ. ಹಾಂ, ಅಲ್ಲ ಒಂದು ಯೂನಿಟ್ನಲ್ಲಿ. ಟೋಟಲಿ ಎಷ್ಟು ಮಿಷಿನ್ ಕೊಟ್ಟಿದ್ದೀರಿ ಇಲ್ಲಿವರೆಗೆ? ಸುಮಾರು ಅಂತೂ ಅಷ್ಟೇ ಲೆಕ್ಕಿಲ್ಲ. ಮಿನಿಮಮ್ ನಾನು ಹೇಳಿದ್ರೆ ಸುಮಾರು ಒಂದು ವರ್ಷಕ್ಕೊಂದು 40-50 ಮಷಿನ್ ನಾನು ಮಾಡ್ತೇನೆ, ಇವತ್ತು ಪ್ಲ್ಯಾಂಟ್ಸ್ ಮಾಡ್ತೇನೆ. ಬಟ್ ಅದೇ ಡಿಮಾಂಡ್ ಇದೆ. ಅದೇ ಡಿಮಾಂಡ್ ಇದೆ. ಎಲ್ಲ ರಾಜ್ಯದಲ್ಲೂ ಎಲ್ಲ ಕಡೆಯೂ ಡಿಮಾಂಡ್ ಇದೆ. ನಾನು ಇಲ್ಲಿಂದ ಆಲ್ ಓವರ್ ಇಂಡಿಯಾ ಮತ್ತು ಎಕ್ಸ್ಪೋರ್ಟ್ ನೇಪಾಳ ಕಂಟ್ರಿಗೆ, ಸೌತ್ ಆಫ್ರಿಕಾ, ನೈಜೀರಿಯಾ ಈ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಕೆನ್ಯಾ, ಮುಂಬಾಸ ಈ ಕಡೆ ಎಲ್ಲ ಅಲ್ಲೆಲ್ಲ ನಮ್ಮ ಮಷಿನ್ ಎಲ್ಲ ಪ್ಲ್ಯಾಂಟ್ಸ್ ಎಲ್ಲ ನಾವು ಸಪ್ಲೈ ಮಾಡಿದ್ದೇವೆ. ಕೆಲವೊಬ್ಬರ ಹತ್ರ ಡಿಗ್ರಿಗಳಿದೆ, ದುಡ್ಡಿದೆ, ಏನೂ ಉದ್ಯಮ ಮಾಡೋಕ್ಕಾಗಲ್ಲ, ಸೋತ್ ಹೋಗಿದ್ದಾರೆ. ನಿಮ್ದು ನೋಡಿದ್ರೆ ಜೀರೋ ಇಂದ ಬಂದವರು, ಏನು ಬಂಡವಾಳನೂ ಇಲ್ಲ, ಯಾರು ಹೇಳಕ್ ಹೆಸರಿಲ್ಲ, ಆಸರೆಗೆ ಹೆಸರು ಹೇಳೋಣಂದ್ರೆ ಅವರು ಇಲ್ಲ. ಇಲ್ಲ ಹೆಚ್ಚು ಕಡಿಮೆ ಒಂದು ಅನಾಥ ಹುಡುಗ ನೀವು. ಎಲ್ಲ ಕಡೆ ತಿರುಗಿ ಏನೇನೋ ಮಾಡಿ ಒಬ್ಬರೇ ಸಿಂಗಲ್. ಏನನ್ಸುತ್ತೆ ಇವತ್ತು ನೆನ್ಸ್ಕೊಂಡಾಗ? ಖುಷಿ ಅನ್ಸುತ್ತೆ. ನಮ್ಮ ಜೊತೆಗೆ ಇಷ್ಟೆಲ್ಲ ಜನರು ಇದಾರಲ್ಲ, ಅವರಿಗೆಲ್ಲ ಒಂದು ಉದ್ಯೋಗ ಇದೆ ಅಲ್ಲ, ಅವ್ರದ್ದು ಫ್ಯಾಮಿಲಿ ಇದೆ ಅಲ್ಲ, ಎಲ್ಲ ನಮ್ಮ ಇಷ್ಟೆಲ್ಲ ಕಡೆ ಒಂದು ಅದೊಂದು ಸಂತೋಷ. ತಿಂಗಳಿಗೆ ಸ್ಯಾಲ್ರಿ ಎಷ್ಟು ಕೊಡ್ತೀರಿ ನೀವು? ತಿಂಗಳ ಸ್ಯಾಲ್ರಿ ನಾವು ಸುಮಾರು ಈಗ ಒಂದು 3-3.5 ಲಕ್ಷ ರೂಪಾಯಿ ಸ್ಯಾಲ್ರಿನೇ. 3.5 ಲಕ್ಷ ಕೊಡ್ತೀವಿ. ದೀಪಾವಳಿಯಲ್ಲಿ ಬೋನಸ್ ಕೊಡ್ತೇವೆ. ಈ ಮೊದಲನೇ ಸಾರಿ ಇನ್ನೊಬ್ಬರಿಗೆ ಸಂಬಳ ಕೊಡೋ ಮುಂದೆ ಏನು ಅನಿಸ್ತು ನಿಮ್ಗೆ? ಯಾಕಂದ್ರೆ 24 ರೂಪಾಯಿ ನಿಮಗೆ ಸಂಬಳ ನೀವು ತಗೋತಿದ್ರಿ. ಮೊದಲನೇ ಸಾರಿ ಸಂಬಳ ಕೊಡೋ ಮುಂದೆ ಏನು ಅನಿಸ್ತು? ಇಲ್ಲ, ಈಗ ನಾನು ಕಷ್ಟಪಟ್ಟು ದುಡಿದು ಬಂದಿದ್ದೇನಲ್ಲ, ಕೂಲಿ ಮಾಡಿದ್ದೇನಲ್ಲ, ಅದ್ರದ್ದು ನನಗೆ ಬೆಲೆ ಗೊತ್ತು. ಈಗ ನನ್ನ ಹತ್ರ ನೀವು ಕೆಲಸ ಮಾಡ್ತಿರಲ್ಲ, ಅದೇ ಜಾಗಗಳು ನಾನು ಇದ್ದು ಬಂದನೆಲ್ಲ ನನಗೆ ಗೊತ್ತದು. ಅದಕ್ಕೆ ನೀವು ಕೊಡುವಾಗ ನೀವು ಇದು ಮಾಡಿ ಕೊಟ್ಟರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಈಗ ನೀವು ನಮ್ಮ ಹತ್ರ ದುಡಿದ್ರೆ ಅಂದಮೇಲೆ ನಾವು ಖುಷಿಯಾಗಿ ಕೊಟ್ಟರೆ ನೀವು ಒಂದು ಸಂತೋಷದಿಂದ ಇರ್ಬೋದು. ನೀವು ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡ್ತೀರ. ನಾನೇ ನಿಮಗೆ ಇದನ್ನು ಮಾಡಿ ದುಡ್ಡು ಕೊಟ್ಟರೆ ಅದರಿಂದ ಪ್ರಯೋಜನ ಇರಲ್ಲ, ಅವರು ಒಳ್ಳೆ ಕೆಲಸ ಮಾಡಲ್ಲ. ಆದರೆ ಎಲ್ಲ ನಾವು ಮಾಡ್ಬೇಕಂದ್ರೆ ನಮಗೆ ಬೇಕಂದ್ರೆ ಅಲ್ಲ, ಸರಿಯಲ್ಲ. ಅದು ನಾವು ನಮ್ಮ ಹತ್ರ ಮಾಡೋರಿಗೆ ನಾವು ಅದನ್ನ ಹಂಚಬೇಕು, ಅವ್ರ ಕಷ್ಟಕ್ಕೆ ನಾವು ನೆರವಾಗಬೇಕು. ಅಷ್ಟು ಹುಡುಗರಿಗೆ ನಾವು ಇಮಿಡಿಯೇಟ್ಲಾಗಿ ಹಾಸ್ಪಿಟಲ್ ಏನೋ ತೊಂದರೆ ಬಂದರೆ, ಎಮರ್ಜೆನ್ಸಿ ಏನಾದರೂ ಇದಾದರೆ, ಅವ್ರ ಮನೇಲಿ ಯಾರಾದರೂ ಡೆತ್ ಆದರೆ, ಮದುವೆ ಬಂದರೆ ಅಂದರೆ ನಾವು ಸಾಕಷ್ಟು ದುಡ್ಡು ಅವ್ರಿಗೆ ಹೆಲ್ಪ್ ಮಾಡ್ತಿರ್ತೇವೆ. ಆ ಒಂದು ಇದಕ್ಕೆ ನಮ್ಮಲ್ಲೇ ಕೆಲಸಕ್ಕೆ ಬಂದರೆ ಯಾರು ಬಿಟ್ಟು ಹೋಗಲ್ಲ, ಕಂಟಿನ್ಯೂ ಇರ್ತಾರೆ. ಅವ್ರ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತಾರೆ, ಯಾವುದು ಅವ್ರ ತೊಂದರೆಗಳಿದ್ದರೆ ನಾವೆಲ್ಲ ಅವ್ರು ಸಾಲ್ವ್ ಮಾಡ್ತೇವೆ. ಅದೇ ಮುಖ್ಯ. ಬಟ್ ಎರಡು ಕತೆ ನನಗೆ ಸಿಮಿಲರ್ ಅನಿಸುತ್ತೆ. ಏನು ಅಂತ ಹೇಳಿದ್ರೆ, ಹೆಂಗೆ ನಿಮ್ಮ ತಂದೆ ತಮ್ಮ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸಿದ್ರು, ಅದು ಒಳ್ಳೇದು ಕೆಟ್ಟದ್ದು ಬಿಟ್ಟು ಹಾಕೋಣ. ಮೋಸ್ಟ್ಲಿ ನೀವು ಮತ್ತೆ ನಿಮ್ಮ ತಂದೆ ಸ್ಥಾನಕ್ಕೆ ನೀವು ಬಂದಿದ್ದೀರಿ, ಮತ್ತೆ ಇಡೀ ಜವಾಬ್ದಾರಿಯನ್ನು ನಿಮ್ಮ ತಮ್ಮಂದಾಗಲಿ ನಿಮ್ಮೆಲ್ಲ ಇಡೀ ಜವಾಬ್ದಾರಿನ ನೀವು ನಿರ್ವಹಿಸ್ತಾ ಇದ್ದೀರಿ. ಈಗ ಕಾಲಚಕ್ರ ಹಿಂಗೆ ತಿರುಗ್ತಾ ಇದೆ ಅಂತ ಅನ್ಸುತ್ತಾ? ಹಂಗ ಅನ್ಸುತ್ತಲ್ಲ? ಅನ್ಸುತ್ತೆ.